ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಅಧ್ಯಾಯ 11 ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಒಂದು ಹಲೋ ಎಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಅಧ್ಯಾಯ 11 ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡೀಟೇಲ್ ಆಗಿ ನೋಟ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಆಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಮುಂದೆ ಬರುವಂಥ TET ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು, PSTR, HSTR ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಂಥ ಸಿಲೆಬಸ್ಸಲ್ಲಿ ಇರುವಂಥ ನ್ಯೂ ಎಡಿಟೆಡ್ ಸಿಲೆಬಸ್ ಸೈನ್ಸ್ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಲೆಸನ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅವುಗಳನ್ನು ಕೂಡ ನೀವು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಈಗ ಮೊದಲನೇದಾಗಿ ನಾವು ಕೆಲವು ನೈಸರ್ಗಿಕ ವಿದ್ಯಮಾನಗಳು ತಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂಥ ಕೆಲವೊಂದು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಗುಡುಗು ಮಿಂಚು, ಈ ರೀತಿಯಾಗಿ ಹಲವಾರು ರೀತಿಯಾದ ನೈಸರ್ಗಿಕ ವಿದ್ಯಮಾನಗಳನ್ನು ದಿನನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಇವು ನಿಸರ್ಗದಲ್ಲಿ ನಡೆಯುವಂತಹ ವಿದ್ಯಮಾನಗಳಿಗೆ ಮುಖ್ಯವಾಗುವಂಥ ಕಾರಣಗಳೇನು, ಇದಕ್ಕೆ ನಾವು ಈ ರೀತಿಯಾಗಿ ಉಂಟಾದಾಗ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು, ಇದನ್ನು ನಾವು ಮಾಡೋದ್ರಿಂದ ನಾವು ಕಲಿಯುವಂಥ ಪಾಠಗಳೇನು, ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳೇನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಈ ಒಂದು ವಿಡಿಯೋಸ್ಗೆ ಸಂಬಂಧಿಸಿದಾಗ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಮುಂಬರುವಂಥ GPSTR HSTR ಎಕ್ಸಾಮಿನೇಷನ್ಗೆ ಏನೆಲ್ಲ ನಿಮಗೆ ಅವಶ್ಯಕತೆ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೈಸರ್ಗಿಕ ವಿದ್ಯಮಾನ ಅಂತಂದರೆ ಏನು ಅಂತ ನೋಡೋದಾದರೆ, ನೈಸರ್ಗಿಕ ವಿದ್ಯಮಾನಗಳು ಎಂದರೆ ಪ್ರಕೃತಿಯಲ್ಲಿ ಮಾನವನ ಹಸ್ತಕ್ಷೇಪವಿಲ್ಲದೆ ಸ್ವತಃ ಸಂಭವಿಸುವ ಘಟನೆಗಳನ್ನು ನೈಸರ್ಗಿಕ ವಿದ್ಯಮಾನಗಳು ಅಂತ ಹೇಳಿ ಕರಿತೀವಿ. ಸೊ ಈ ನೈಸರ್ಗಿಕ ವಿದ್ಯಮಾನಗಳು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಮಾನವನ ಹಸ್ತಕ್ಷೇಪದಿಂದ ಕೂಡ ಉಂಟಾಗುತ್ತೆ. ಇವುಗಳನ್ನು ನಾವು ನೈಸರ್ಗಿಕ ಅಂತ ಅನ್ನೋದಿಲ್ಲ, ಇವುಗಳಿಗೆ ನಾವು ಆರ್ಟಿಫಿಷಿಯಲ್ ಅಂತ ಹೇಳಿ ಕರಿತೀವಿ, ಆರ್ಟಿಫಿಷಿಯಲ್ ಫಿನಾಮಿನಾ ಅಂತ ಹೇಳಿ ಕರಿತೀವಿ. ಈಗ ಮಾನವನ ಹಸ್ತಕ್ಷೇಪವಿಲ್ಲದೆ ತನ್ನಿಂದ ತಾನೇ ಉಂಟಾಗುವಂಥ ವಿದ್ಯಮಾನಗಳಿಗೆ ನೈಸರ್ಗಿಕ ವಿದ್ಯಮಾನಗಳು ಅಂತ ಹೇಳಿ ಕರಿತೀವಿ. ಪ್ರಮುಖ ನೈಸರ್ಗಿಕ ವಿದ್ಯಮಾನಗಳು ಯಾವುವು? ಮೊದಲನೇದಾಗಿ ಮಿಂಚು ಅಥವಾ ಲೈಟ್ನಿಂಗ್ ಅಂತ ಹೇಳಿ ಕರಿತೀವಿ. ಮಿಂಚು ಯಾವ ರೀತಿಯಾಗಿ ಉಂಟಾಗುತ್ತೆ? ಇದು ಒಂದು ನೈಸರ್ಗಿಕ ವಿದ್ಯಮಾನವಾಗಿರುತ್ತೆ. ಯಾವ ರೀತಿಯಾಗಿ ಮಿಂಚು ಉಂಟಾಗುತ್ತೆ ಅಂದರೆ ಮೋಡಗಳ ನಡುವೆ ಅಥವಾ ಮೋಡ ಭೂಮಿಯ ನಡುವೆ ವಿದ್ಯುತ್ ವಿಸರ್ಜನೆಯಾಗುವಾಗ ಉಂಟಾಗುತ್ತದೆ. ಇದು ಭಾರಿ ಶಬ್ದವನ್ನು ಉಂಟು ಮಾಡುತ್ತದೆ. ಇದಕ್ಕೆ ಗುಡುಗು ಅಂತ ಹೇಳಿ ಕರಿತೀವಿ. ಈಗ ಮೋಡ ಮತ್ತು ಭೂಮಿಯ ನಡುವೆ ವಿದ್ಯುತ್ ವಿಸರ್ಜನೆಯಾಗುವಂಥ ಸಂದರ್ಭವನ್ನು ನಾವು ಮಿಂಚು ಅಂತ ಹೇಳಿ ಕರಿತೀವಿ. ಈ ಮಿಂಚು ಮೋಡ ಮತ್ತು ಭೂಮಿಯ ನಡುವೆ ಸಂಪರ್ಕಗೊಂಡಾಗ ಇದು ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎರಡು ಮೋಡಗಳು ಒಂದಕ್ಕೊಂದು ತಾಗಿದಾಗ ಅಲ್ಲಿ ಉಂಟಾಗುವಂತಹ ಶಬ್ದಕ್ಕೆ ನಾವು ಗುಡುಗು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಮಿಂಚು ಉಂಟಾದಾಗ ನಾವು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳೇನಪ್ಪ ಅಂದರೆ, ಮಳೆ ಬರುವಂಥ ಸಂದರ್ಭದಲ್ಲಿ ಓಪನ್ ಪ್ಲೇಸಲ್ಲಿ ನಿಲ್ಲಬಾರ್ದು, ಅಂದರೆ ಗ್ರೌಂಡಲ್ಲಿ ನಿಲ್ಲಬಾರ್ದು ಮತ್ತು ಎತ್ತರವಾದ ಮರಗಳ ಕೆಳಗೆ ನಿಲ್ಲಬಾರ್ದು. ಲೋಹದ ವಸ್ತುಗಳನ್ನು ಕೈಯಲ್ಲಿ ಅಥವಾ ಲೋಹದ ವಸ್ತುಗಳನ್ನು ನಾವು ಹಿಡಿದಿರಬಾರ್ದು. ಇವು ಗುಡುಗು ಮತ್ತು ಮಿಂಚು ಉಂಟಾಗುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳು. ಭೂಕಂಪ ನೆಕ್ಸ್ಟು ಒಂದು ನೈಸರ್ಗಿಕ ವಿದ್ಯಮಾನ ಏನಪ್ಪ ಅಂದರೆ ಭೂಕಂಪ. ಸಂಕ್ಷಿಪ್ತವಾಗಿ ನಾವು ತಿಳ್ಕೊತಾ ಹೋಗೋಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ನೋಡ್ತಾ ಹೋಗೋಣ. ಭೂಕಂಪ ಅಂತಂದರೆ ಭೂಪಟಲದ ಅಡಿಯಲ್ಲಿ ಶಕ್ತಿಯ ಅಚಾನಕ ಬಿಡುಗಡೆಯಾಗುವಂಥದ್ದಕ್ಕೆ ಭೂಕಂಪನ ಅಂತ ಹೇಳಿ ಕರಿತೀವಿ. ಅಂದರೆ ಭೂಮಿಯ ಪಟಲದ ಅಂತಂದ್ರೆ ಭೂಮಿಯಲ್ಲಿ ಬರುವಂಥ ಹಲವಾರು ರೀತಿಯಾದ ಪದರಗಳ ನಡುವೆ ಉಂಟಾಗುವಂಥ ಒಂದು ಶಕ್ತಿಯ ಬಿಡುಗಡೆ ಆಗೋದು, ಭೂಮಿಯ ಅಂತರಾಳದಿಂದ ಹೊರಗಡೆ ಬರುವಂಥ ಒಂದು ಅಚಾನಕ ಶಕ್ತಿಯನ್ನು ನಾವು ಭೂಕಂಪ ಅಂತ ಹೇಳಿ ಕರಿತೀವಿ. ಭೂಕಂಪದ ಕೇಂದ್ರವನ್ನು ಕೇಂದ್ರ ಬಿಂದು ಅಂತ ಹೇಳಿ ಕರಿತೀವಿ.
ಮೇಲ್ಮೈ ಬಿಂದುವನ್ನು ಉಪಕೇಂದ್ರ ಅಂತ ಹೇಳಿ ಕರಿತೀವಿ, ಅಥವಾ ಫೋಕಸ್ ಅಥವಾ ಎಪಿಸೆಂಟರ್ ಅಂತ ಹೇಳಿ ಕರಿತೀವಿ. ಭೂಕಂಪ ಬಂದಿರುವಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳೇನು ಅಂತ ನೋಡೋದಾದರೆ, ಮೇಜಿನ ಕೆಳಗೆ ಕುಳಿತುಕೊಳ್ಳುವುದು, ಲಿಫ್ಟನ್ನು ಬಳಸದೇ ಇರುವಂಥದ್ದು, ತೆರೆದ ಜಾಗಕ್ಕೆ ಓಡಿ ಹೋಗುವುದು, ಇಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ನೈಸರ್ಗಿಕ ವಿದ್ಯಮಾನ ಏನಪ್ಪ ಅಂದರೆ ಚಂಡಮಾರುತ. ಚಂಡಮಾರುತ ಅಥವಾ ಚಕ್ರವಾತ, ಸೈಕ್ಲೋನ್ ಅಂತ ಹೇಳಿ ಕರಿತೀವಿ. ಇವು ಸಮುದ್ರದ ಮೇಲೆ ಕಡಿಮೆ ಒತ್ತಡ ಉಂಟಾಗಿ ಬಲವಾದ ಗಾಳಿ ಮಳೆ ಬೀಸುವಂಥದ್ದಕ್ಕೆ ಸುರಕ್ಷಿತವಾಗಿ ಇಲ್ಲಿ ಸಮುದ್ರ ಆಳದಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಜೋರಾದ ಗಾಳಿ ಮತ್ತು ಮಳೆ ಬರುವಂಥ ಸಂದರ್ಭಕ್ಕೆ ನಾವು ಚಂಡಮಾರುತ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಕ್ರಮ ಏನಪ್ಪ ಅಂದರೆ ಸುರಕ್ಷಿತ ಆಶ್ರಯ, ಎಚ್ಚರಿಕೆ ಸೂಚನೆಗಳನ್ನು ಪಾಲಿಸುವುದು, ಮಳೆ ಪ್ರವಾಹ, ಅಧಿಕ ಮಳೆಯಿಂದ ನದಿಗಳು ತುಂಬಿ ಹರಿದು ಪ್ರವಾಹವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಈ ಸಂದರ್ಭದಲ್ಲಿ ನಾವು ಪಡೆದುಕೊಳ್ಳುವಂಥ ಸುರಕ್ಷತೆ ಏನಪ್ಪ ಅಂದರೆ ಪ್ರವಾಹ ಪ್ರದೇಶಗಳಿಂದ ದೂರ ಮತ್ತು ಇರಬೇಕು, ಶುದ್ಧ ನೀರು ಬಳಕೆಯನ್ನು ಮಾಡಬೇಕು. ನೈಸರ್ಗಿಕ ವಿದ್ಯಮಾನಗಳ ಮಹತ್ವ ಏನಪ್ಪ ಅಂದರೆ ಭೂಮಿಯಲ್ಲಿ ಸಮತೋಲನಕ್ಕೆ ಇದು ಸಹಾಯವಾಗುತ್ತೆ, ಆದರೆ ಮಾನವನಿಗೆ ಇದು ಅಪಾಯವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತೆ. ಇವು ಕೆಲವು ನಾವು ತಿಳಿದುಕೊಂಡಿರುವಂಥ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದರ ಬಗ್ಗೆ ಡೀಟೇಲಾಗಿ ಮುಂದೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಈ ಎಲ್ಲ ವಿದ್ಯಮಾನಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಮೋಡಗಳ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೋಡಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಆವೇಶಗಳ ವರ್ಗಾವಣೆ ಆಗುತ್ತೆ. ಹಾಗಾದರೆ ಮೊದಲಿಗೆ ಆವೇಶ ಅಂದರೆ ಏನು, ಅದು ಯಾವ ರೀತಿಯಾಗಿ ಉಂಟಾಗುತ್ತೆ, ಅದರ ಬಗ್ಗೆ ಬೇಸಿಕ್ಕಾಗಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಉಜ್ಜುವಿಕೆಯಿಂದ ಉಂಟಾಗುವ ಆವೇಶ ಅಂದರೆ ಚಾರ್ಜಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ರಬ್ಬಿಂಗ್. ಯು ಹ್ಯಾವ್ ಟು ರಬ್ ದ ಎನಿ ಟು ಮಟೀರಿಯಲ್ಸ್, ಇಟ್ ಕ್ಯಾನ್ ಬಿ ಫಾರ್ಮೇಷನ್ ಆಫ್ ದ ಚಾರ್ಜಸ್. ಅಂದರೆ ಉಜ್ಜುವಿಕೆಯಿಂದ ಉಂಟಾಗುವಂಥ ಆವೇಶಗಳು ಅಂದರೆ ಕೆಲವು ವಸ್ತುಗಳನ್ನು ಪರಸ್ಪರ ಉಜ್ಜಿದಾಗ ಅವುಗಳ ಮೇಲೆ ವಿದ್ಯುತ್ತಾವೇಶ ಉಂಟಾಗುತ್ತದೆ. ವಿದ್ಯುತ್ತಾವೇಶ ಅಂದರೆ ಏನು, ಈಗ ನಮ್ಮ ಎರಡು ಹಸ್ತಗಳನ್ನು ಪರಸ್ಪರ ಉಜ್ಜಿದಾಗ ಅಲ್ಲಿ ಏನಾಗುತ್ತೆ, ಹೀಟ್ ಎನರ್ಜಿ ಉಂಟಾಗುತ್ತೆ, ಅಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಇಲ್ಲಿ ಎರಡು ಚಾರ್ಜ್ಗಳು ರಬ್ ಮಾಡಿದಾಗ ಉಜ್ಜಿದಾಗ ಅಲ್ಲಿ ಆವೇಶಗಳು ಉಂಟಾಗಿ ಅಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಗೆ ನಾವು ಹೀಟ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರಕ್ರಿಯೆಯಿಂದ ವಿದ್ಯುದ್ವೀಕರಣ, ಚಾರ್ಜ್ ಫ್ರಿಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈಗ ಎರಡು ವಸ್ತುಗಳನ್ನು ಪರಸ್ಪರವಾಗಿ ಉಜ್ಜಿದಾಗ ಅವುಗಳ ಮೇಲೆ ವಿದ್ಯುತ್ತಾವೇಶ ಉಂಟಾಗುತ್ತದೆ. ಈ ಪ್ರಕ್ರಿಯೆಯನ್ನು ಅಲ್ಲಿ ಉಜ್ಜುವಿಕೆಯಿಂದ ವಿದ್ಯುದ್ವೀಕರಣ, ಚಾರ್ಜ್ ಫ್ರಿಕ್ಷನ್ ಉಂಟಾಗುತ್ತೆ. ಈ ರೀತಿಯಾಗಿ ಆವೇಶಗಳು ಉಂಟಾಗ್ತವೆ. ಹಾಗಾದರೆ ಎರಡು ವಸ್ತುಗಳನ್ನು ಉಜ್ಜುವಂಥ ಸಂದರ್ಭದಲ್ಲಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುಗಳಿಗೆ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗುತ್ತೆ. ಈಗ ಎರಡು ವಸ್ತುಗಳನ್ನು ನಾವು ಫ್ರಿಕ್ಷನ್, ಅಲ್ಲಿ ಘರ್ಷಣೆಯುಕ್ತವಾಗಿ ಎರಡು ವಸ್ತುಗಳನ್ನು ಉಜ್ಜಿದಾಗ ಅಲ್ಲಿ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆದಾಗ ಅಲ್ಲಿ ಆವೇಶಗಳು ಉಂಟಾಗ್ತವೆ. ಈಗ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂಥ ವಸ್ತು, ಈಗ ಎರಡು ವಸ್ತುಗಳನ್ನು ನಾವು ಈಗ ಕನ್ಸಿಡರ್ ಮಾಡೋಣ. ಈಗ ಇಲ್ಲಿ ಒಂದು ವಸ್ತು ಇದೆ, ಇಲ್ಲಿ ಒಂದು ವಸ್ತು ಇದೆ. ಈಗ ಈ ಎರಡು ವಸ್ತುಗಳ ನಡುವೆ ನಾವು ಫ್ರಿಕ್ಷನ್ ಅಂದರೆ ಉಜ್ಜುವಿಕೆ ಉಂಟಾದಾಗ, ಎರಡು ವಸ್ತುಗಳನ್ನು ಸಂಪರ್ಕಕ್ಕೆ ತಂದಾಗ ಈ ಎರಡು ವಸ್ತುಗಳಲ್ಲಿ ಏನಾಗುತ್ತೆ ಅಂದರೆ ಆವೇಶಗಳ ವರ್ಗಾವಣೆ ಆಗುತ್ತೆ. ಫ್ರಿಕ್ಷನ್ ಮಾಡುವುದರಿಂದ ಆವೇಶಗಳ ವರ್ಗಾವಣೆ ಆಗುತ್ತೆ. ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವಂಥ ವಸ್ತು, ಸಪೋಸ್ ಈಗ ಇದು ಒಂದು ಎಲೆಕ್ಟ್ರಾನ್ ಇದೆ, ಈ ಎಲೆಕ್ಟ್ರಾನ್ ಜಂಪ್ ಆಗಿ ಈ ಕಡೆ ಬಂತು ಅಂತ ಅಂದ್ಕೊಳ್ಳೋಣ. ಈಗ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂಥ ವಸ್ತು ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂಥ ವಸ್ತು ನೆಗೆಟಿವ್ ಆಗುತ್ತೆ. ಇಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು. ಸೊ ಪಾಸಿಟಿವ್ ಯಾವಾಗ ಆಗುತ್ತೆ, ನೆಗೆಟಿವ್ ಯಾವಾಗ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ್ರೆ ಪ್ಲಸ್ ಆಗುತ್ತೆ, ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡ್ರೆ ಮೈನಸ್ ಆಗುತ್ತೆ. ಯಾಕೆ ಮೈನಸ್ ಆಗುತ್ತೆ ಅಂದರೆ ಈ ಒಂದು ವಸ್ತುವಿನಿಂದ ಎಲೆಕ್ಟ್ರಾನು ಈ ಕಡೆ ಜಂಪ್ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಯಾವಾಗಲೂ ನಾವು ಮೈನಸ್ ಸಂಖ್ಯೆಯಿಂದ, ಮೈನಸ್ ಚಿಹ್ನೆಯಿಂದ ಗುರುತಿಸ್ತೀವಿ. ಹಾಗಾಗಿ
ಒಂದು ಕಡೆಯಿಂದ ಮೈನಸ್ ಚಿಹ್ನೆ ಇನ್ನೊಂದು ಕಡೆಗೆ ವರ್ಗಾವಣೆ ಆದಾಗ ಅಲ್ಲಿ ಎಲೆಕ್ಟ್ರಾನ್ಗಳು ಏನಾಗುತ್ತವೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಅವುಗಳಿಗೆ ಋಣಾವೇಶ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂಥ ವಸ್ತುಗಳಿಗೆ ನಾವು ಧನಾವೇಶ ಅಂತ ಹೇಳಿ ಕರಿತೀವಿ. ಹಾಗಾದರೆ ಉಜ್ಜುವಿಕೆಯಿಂದ ಉಂಟಾಗುವಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದಾಹರಣೆ ಗ್ಲಾಸ್ ಕಡ್ಡಿ ಮತ್ತು ರೇಷ್ಮೆ ಬಟ್ಟೆ. ಒಂದು ರೇಷ್ಮೆ ಬಟ್ಟೆಗೆ ಗ್ಲಾಸ್ ರಾಡಿಂದ ಜೋರಾಗಿ ಉಜ್ಜಿದಾಗ ಆ ರೇಷ್ಮೆ ಬಟ್ಟೆಯಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಏನಾಗುತ್ತೆ, ಉಂಟಾದಾಗ ಅಲ್ಲಿ ಗ್ಲಾಸ್ ಕಡ್ಡಿ ಎನ್ನುವಂಥದ್ದು ಪಾಸಿಟಿವ್ ಆಗುತ್ತೆ. ಯಾಕಪ್ಪ ಅಂದರೆ ಗ್ಲಾಸ್ ಕಡ್ಡಿಯಲ್ಲಿರುವಂಥ ಎಲೆಕ್ಟ್ರಾನ್ಗಳು ರೇಷ್ಮೆಗೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಗ್ಲಾಸ್ ಎನ್ನುವಂಥದ್ದು ಪಾಸಿಟಿವ್ ಆಗುತ್ತೆ, ರೇಷ್ಮೆ ಬಟ್ಟೆ ಏನಾಗುತ್ತೆ, ನೆಗೆಟಿವ್ ಆಗಿರುತ್ತೆ. ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗುತ್ತೆ. ಇನ್ನೊಂದು ಎಬನೈಟ್ ಕಡ್ಡಿ ಮತ್ತು ಕುರಿ ಕೂದಲು ಅಥವಾ ಉಣ್ಣೆ ಅಂತ ಹೇಳಿ ಕರಿತೀವಿ. ಇದರಿಂದ ಉಜ್ಜಿದಾಗ ಅಥವಾ ಘರ್ಷಣೆ ಉಂಟಾದಾಗ ಎಬೋನೈಟ್ ಎನ್ನುವಂಥದ್ದು ಋಣಾವೇಶ ಆಗುತ್ತೆ ಮತ್ತು ಉಣ್ಣೆ ಎನ್ನುವಂಥದ್ದು ಧನಾವೇಶ ಆಗಿರುತ್ತೆ. ಓಕೆ, ಇದು ಮೈನಸ್, ಇದು ಪ್ಲಸ್. ಇನ್ನೊಂದು ಒಂದು ಆ್ಯಕ್ಟಿವಿಟೀಸೇ, ಜೋರಾಗಿ ನಮ್ಮ ಹೇರ್ಸ್ಗಳಿಗೆ ಉಬ್ಬಿದ ಒಂದು ಬಲೂನನ್ನು ರಬ್ ಮಾಡಿದಾಗ ಆವಾಗ ಏನಾಗುತ್ತೆ, ಬಲೂನು ಅಟ್ರ್ಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಬಲೂನು ಹೇರ್ಸಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳನ್ನು ತನ್ನೆಡೆಗೆ ಟ್ರಾನ್ಸ್ಫರ್ ಮಾಡಿಕೊಂಡಿರುತ್ತೆ. ಆವಾಗ ಬಲೂನ್ ನೆಗೆಟಿವ್ ಚಾರ್ಜ್ ಆಗುತ್ತೆ ಮತ್ತು ಹೇರ್ಸ್ ಎನ್ನುವಂಥದ್ದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ಒಂದರಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುವಂಥದ್ದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ವಿದ್ಯುದಾವೇಶ ಅಂತೇಳಿ ಕರಿತೀವಿ. ಇದು ಯಾವುದರಿಂದ ಉಂಟಾಗುತ್ತೆ, ಎರಡು ವಸ್ತುಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಆವೇಶಗಳ ವರ್ಗಾವಣೆ ಆಗಿ ಅಲ್ಲಿ ಚಾರ್ಜ್ಗಳು ಟ್ರಾನ್ಸ್ಫರ್ ಆಗುವಂಥದ್ದು. ಹಾಗಾದರೆ ಇದರಿಂದ ನಾವು ತಿಳಿದುಕೊಳ್ಳುವಂಥ ಮುಖ್ಯ ಲಕ್ಷಣಗಳೇನು ಅಂತ ನೋಡೋದಾದರೆ, ಸಮಾನ ಆವೇಶಗಳು ಪರಸ್ಪರ ತಳ್ಳುತ್ತವೆ. ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿ ಗೊತ್ತಿರಬೇಕು. ಅಂದರೆ ಈಗ ಒಂದು ಪಾಸಿಟಿವ್ ಇದೆ, ಇನ್ನೊಂದು ಪಾಸಿಟಿವ್ ಇದೆ. ಎರಡೂ ಪಾಸಿಟಿವ್ ಏನಾಗುತ್ತೆ, ಯಾವಾಗಲೂ ತಳ್ಳುತ್ತವೆ. ಅಂದರೆ ರಿಪಲ್ಷನ್ ಆಗುತ್ತೆ, ಆಕರ್ಷಣೆ ಆಗೋದಿಲ್ಲ, ವಿಕರ್ಷಣೆ ಆಗುತ್ತೆ. ಇದು ಈ ಕಡೆ ತಳ್ಳುತ್ತೆ, ಇದು ಈ ಕಡೆಗೆ ತಳ್ಳುತ್ತೆ. ಈಗ ವಿಭಿನ್ನ ಆವೇಶಗಳು ತಂದಾಗ ಒಂದು ಪಾಸಿಟಿವ್ ಇದ್ದು ಇನ್ನೊಂದು ನೆಗೆಟಿವ್ ಇದ್ದರೆ ಈ ಎರಡೂ ಅಯಾನುಗಳು ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗುತ್ತವೆ, ಅಂದರೆ ಪರಸ್ಪರ ಆಕರ್ಷಣೆಗೆ ಒಳಪಡುತ್ತವೆ. ಲೈಕ್ ಚಾರ್ಜಸ್ ಅಂದರೆ ಸಮಾನ ಆವೇಶಗಳು ಪರಸ್ಪರ ತಳ್ಳುತ್ತವೆ. ವಿಭಿನ್ನ ಆವೇಶಗಳು ಅಂತಂದರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಪರಸ್ಪರ ವಿಕರ್ಷಣೆಗೆ ಒಳಗಾಗುತ್ತವೆ. ಹಾಗಾದರೆ ಒಟ್ಟು ಆವೇಶಗಳು ಏನಾಗಿರ್ತಾವಪ್ಪ ಅಂದರೆ ಸುರಕ್ಷಿತವಾಗಿರ್ತವೆ. ಅಂದರೆ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಲಾ ಆಫ್ ಕನ್ಸರ್ವೇಷನ್ ಅಂದರೆ ಏನು, ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್, ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಅಂದರೆ ಯಾವುದೇ ಒಂದು ಶಕ್ತಿಯನ್ನು ನಾವು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ಶಕ್ತಿಯನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳು ಒಂದು ಆವೇಶದಿಂದ ಇನ್ನೊಂದು ಎಲೆಕ್ಟ್ರಾನ್ ಕಡೆಗೆ ಹೋಗುತ್ತೆ. ಅಂದರೆ ನಾವು ಎಲೆಕ್ಟ್ರಾನ್ಗಳನ್ನು ಉತ್ಪತ್ತಿ ಕೂಡ ಮಾಡಿಲ್ಲ, ಆ ಎಲೆಕ್ಟ್ರಾನ್ಗಳನ್ನು ನಾಶ ಕೂಡ ಮಾಡಿಲ್ಲ. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯನ್ನು ಮಾಡಿದ್ವಿ. ಇದಕ್ಕೆ ಚಾರ್ಜ್ ಈಸ್ ಕನ್ಸರ್ವ್ಡ್, ಎನರ್ಜಿ ಕ್ಯಾನ್ ಬಿ ಕನ್ಸರ್ವ್ಡ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇದ್ದಿರುವಂಥ ಚಾರ್ಜಸನ್ನೇ ನಾವು ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡಿದ್ದೀವಿ. ಆದರೆ ಇಲ್ಲಿ ಯಾವುದೇ ಒಂದು ಉತ್ಪತ್ತಿ ಕೂಡ ಆಗಿಲ್ಲ, ನಾಶ ಕೂಡ ಆಗಿಲ್ಲ. ಅದಕ್ಕೆ ನಾವು ಚಾರ್ಜ್ ಇನ್ ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಆವೇಶಗಳ ದಿನನಿತ್ಯದ ಅನ್ವಯ ಏನು ಅಂತ ನೋಡೋದಾದರೆ, ಬಲೂನ್ಗಳನ್ನು ಗೋಡೆಗೆ ಡೆಕೋರೇಷನ್ ಪರ್ಪಸ್ ಆಗಿ ಬಲೂನ್ಗಳನ್ನು ಗೋಡೆಗೆ ಅಂಟಿಸಲು ಇದನ್ನು ಬಳಸ್ತಾರೆ. ಒಣ ಹವಾಮಾನದಲ್ಲಿ ಬಟ್ಟೆಗಳು ಅಂಟಿಕೊಳ್ಳುವುದು ಮತ್ತು ಮಿಂಚು ವಿದ್ಯುತ್ ಆವೇಶಗಳ ದೊಡ್ಡ ಪ್ರಮಾಣದ ಒಂದು ವಿಸರ್ಜನೆ ಆಗಿರುತ್ತೆ. ಹಾಗಾದರೆ ಆವೇಶ ಅಂದರೆ ಏನು ಅಂತ ನೋಡೋಣ. ನೆಕ್ಸ್ಟ್ ಆವೇಶ ಅಂದರೆ ಏನು ಅಂತ ನೋಡೋಣ. ಈಗ ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಾರ್ಜಸ್ಗಳು ಮೂವ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಯಿತು. ಹಾಗಾದರೆ ಋಣಾವೇಶ ಅಂದರೆ ಏನು, ಧನಾವೇಶ ಅಂದರೆ ಏನು, ಪಾಸಿಟಿವ್ ಚಾರ್ಜ್ ಅಂದರೆ ಏನು, ನೆಗೆಟಿವ್ ಚಾರ್ಜ್ ಅಂದರೆ ಏನು,
ಅಂತ ಹೇಳಿ ತಿಳ್ಕೊತಾ ಹೋಗೋಣ. ಸೊ ಬೇಸಿಕ್ ಲೆವೆಲಿಂದ ತಿಳ್ಕೊತಾ ಹೋದಾಗ ಮುಂದೆ ಬರುವಂಥದ್ದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆವೇಶ ಅಂದರೆ ಏನು? ವಸ್ತುಗಳಲ್ಲಿರುವ ವಿದ್ಯುತ್ ಗುಣವನ್ನು ವಸ್ತುಗಳಲ್ಲಿ ಇರುವಂಥ ವಿದ್ಯುತ್ ಗುಣವನ್ನು ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುವಂಥ ಅಥವಾ ವಿದ್ಯುತ್ತನ್ನು ರಿಸೀವ್ ಮಾಡುವಂಥ ಯಾವುದಾದ್ರೂ ಒಂದು ಗುಣ ಇದ್ದರೆ ಅದಕ್ಕೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಕರಿತೀವಿ ಅಥವಾ ವಿದ್ಯುತ್ ಆವೇಶ ಅಂಥೇಳಿ ಕರಿತೀವಿ. ಆ ವಸ್ತುಗಳನ್ನು ಆವೇಶಿತವಾದಾಗ ಪರಸ್ಪರ ಆಕರ್ಷಣೆ ಅಥವಾ ವಿಕರ್ಷಣೆಯನ್ನು ತೋರುತ್ತೆ. ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಒಂದು ವಿದ್ಯುತ್ ರೂಪವನ್ನು ಪಡೆಯುವಂಥ ಗುಣ ಹೊಂದಿದರೆ ಅವುಗಳಿಗೆ ವಿದ್ಯುತ್ ಆವೇಶ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಆ ವಸ್ತುಗಳು ಆವೇಶಿತವಾದಾಗ, ಆವೇಶಿತ ಅಂದರೆ ಏನು? ಯಾವುದೇ ಒಂದು ಎಲೆಕ್ಟ್ರಾನ್ನ ರಿಸೀವ್ ಮಾಡಿದಾಗ ಅದು ನೆಗೆಟಿವ್ ಆಗುವಂಥದ್ದು, ಯಾವುದೇ ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಾಗ ಅದು ಪಾಸಿಟಿವ್ ಆಗುವಂಥದ್ದು. ಈ ರೀತಿಯಾಗಿ ಎರಡು ಆವೇಶಗಳು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆದಾಗ ಪರಸ್ಪರ ಆಕರ್ಷಣೆ ಹೊಂದ್ತಾ ಇದ್ದರೆ ಅಥವಾ ವಿಕರ್ಷಣೆ ಹೊಂದ್ತಾ ಇದ್ದರೆ ಆ ಎರಡು ಆವೇಶಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ವಿದ್ಯುತ್ ಆವೇಶ ಅಂತ ಹೇಳಿ ಕರಿತೀವಿ. ಹಾಗಾದರೆ ಆವೇಶದ ವಿಧಗಳು ಯಾವುವು? ಅಂದರೆ ಆವೇಶದಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಧನಾವೇಶ, ಒಂದು ಋಣಾವೇಶ. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ವಸ್ತುವನ್ನು ಧನಾವೇಶ ಅಂತ ಹೇಳಿ ಕರಿತೀವಿ. ಯಾವ ವಸ್ತು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿರುತ್ತೆ ಅದಕ್ಕೆ ನಾವು ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಿರುತ್ತೆ ಅದಕ್ಕೆ ನಾವು ಋಣಾವೇಶ ಅಂಥೇಳಿ ಕರಿತೀವಿ. ಓಕೆ, ಈಗ ಆವೇಶಗಳ ಪರಸ್ಪರ ಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಆವೇಶಿತ ವಸ್ತುಗಳು ಪರಸ್ಪರ ಈ ರೀತಿಯಾಗಿ ವರ್ತಿಸ್ತವೆ. ಯಾವ ರೀತಿಯಾಗಿಪ್ಪ ಅಂದರೆ ಸಮಾನ ಆವೇಶಗಳು ಪರಸ್ಪರ ಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದರೆ ಧನ ಮತ್ತು ಧನ ಅಥವಾ ಋಣ ಮತ್ತು ಋಣ. ಅಂದರೆ ಯಾವುದೇ ಎರಡು ಪಾಸಿಟಿವ್ ಚಾರ್ಜು ಯಾವಾಗಲೂ ರಿಪಲ್ಷನ್ ಆಗುತ್ತೆ, ಯಾವುದೇ ಎರಡು ನೆಗೆಟಿವ್ ಚಾರ್ಜ್ಗಳು ಕೂಡ ರಿಪಲ್ಷನ್ ಆಗುತ್ತೆ. ಇದಕ್ಕೆ ಸಮಾನ ಆವೇಶಗಳ ಪರಸ್ಪರ ಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದರೆ ಅದು ವಿಕರ್ಷಣೆ ಅಥವಾ ರಿಪಲ್ಷನ್ ಆಗಿರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಒಂದಕ್ಕೊಂದು ತಳ್ಳಲ್ಪಡುತ್ತೆ, ಆದ್ದರಿಂದ ಎರಡೂ ಕೂಡ ವಿಕರ್ಷಣೆ ಆಗುತ್ತೆ. ಹಾಗಾದರೆ ಇನ್ನೊಂದು ವಿಭಿನ್ನ ಆವೇಶಗಳ ಪರಸ್ಪರ ಕ್ರಿಯೆ ಯಾವ ರೀತಿಯಾಗಿರುತ್ತೆಪ್ಪ ಅಂದರೆ ಒಂದು ಧನ ಆಗಿರುತ್ತೆ, ಇನ್ನೊಂದು ಋಣ ಆಗಿರುತ್ತೆ. ಇವುಗಳ ಫಲಿತಾಂಶ ಏನಾಗುತ್ತೆ? ಅಟ್ರಾಕ್ಷನ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಪಾಸಿಟಿವ್, ಯಾವುದೇ ಒಂದು ನೆಗೆಟಿವ್ ಎರಡೂ ಕೂಡ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗುತ್ತೆ. ಇದಕ್ಕೆ ನಾವು ವಿಭಿನ್ನ ಆವೇಶಗಳ ಪರಸ್ಪರ ಕ್ರಿಯೆ ಅಂತೇಳಿ ಕರಿತೀವಿ. ಇದರ ಮುಖ್ಯ ನಿಯಮಗಳು ಯಾವುವಪ್ಪ ಅಂದರೆ ಸಮಾನ ಆವೇಶಗಳು ವಿಕರ್ಷಣೆಗೊಳ್ಳುತ್ತೆ, ವಿಭಿನ್ನ ಆವೇಶಗಳು ಆಕರ್ಷಣೆಗೆ ಒಳಪಡುತ್ತವೆ. ಇಲ್ಲಿ ನಾವು ಯಾವುದೇ ಒಂದು ಆವೇಶವನ್ನು ಸೃಷ್ಟಿಸಲು ಆಗುವುದಿಲ್ಲ, ಯಾವುದೇ ಒಂದು ಆವೇಶವನ್ನು ನಾಶಪಡಿಸಲು ಕೂಡ ಆಗುವುದಿಲ್ಲ. ಆದರೆ ಇದು ಒಂದರಿಂದ ಮತ್ತೊಂದಕ್ಕೆ ವರ್ಗಾವಣೆ ಆಗುತ್ತದೆ. ಇದು ಆವೇಶ ಸಂರಕ್ಷಣಾ ನಿಯಮ, ಅಂದರೆ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಓಕೆ, ದೈನಂದಿನ ಜೀವನದಲ್ಲಿ ನಾವು ನೋಡ್ತೀವಿ ಉಜ್ಜಿದ ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು. ಯಾವುದೇ ರೀತಿಯಾಗಿ ನಾವು ರಬ್ ಮಾಡಿದಾಗ ಆ ಬಲೂನ್ ಏನಾಗುತ್ತೆ, ಗೋಡೆಗೆ ಅಂಟಿಕೊಳ್ಳುತ್ತೆ. ಇದನ್ನು ಆಕರ್ಷಣೆ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಆವೇಶದ ಎರಡು ಬಲೂನ್ಗಳು ದೂರ ಸರಿಯುವುದು. ಒಂದೇ ಚಾರ್ಜ್ ಇರುವಂಥ ಬಲೂನ್ಸ್ಗಳು ವಿಕರ್ಷಣೆಗೆ ಒಳಪಡುತ್ತವೆ. ಒಂದೇ ಒಂದು ಆಕರ್ಷಣೆಗೆ ಅಂದರೆ ಎರಡು ಬೇರೆ ಬೇರೆ ಆವೇಶವನ್ನು ಹೊಂದಿರುವಂತಹ ಎಲೆಕ್ಟ್ರಾನ್ಗಳು ಆಕರ್ಷಣೆಗೆ ಒಳಪಡುತ್ತವೆ. ಉದಾಹರಣೆಗೆ ಮಿಂಚು ಭಾರಿ ಪ್ರಮಾಣದ ವಿಭಿನ್ನ ಆವೇಶಗಳ ಆಕರ್ಷಣೆ ಒಂದು ವಿಸರ್ಜನೆ ಆಗಿರುತ್ತೆ. ಅಂದರೆ ಮಿಂಚು ಎಂತಕ್ಕಂಥದ್ದು ಇದು ಬೃಹತ್ ಪ್ರಮಾಣದ ಆವೇಶಗಳ ವರ್ಗಾವಣೆ ಅಥವಾ ಆಕರ್ಷಣೆ ಆಗಿರುತ್ತೆ. ಆದ್ದರಿಂದ ಮಿಂಚು ಉಂಟಾಗುತ್ತೆ. ಸೊ ಆವೇಶಗಳ ವರ್ಗಾವಣೆ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ವಿದ್ಯುತ್ ಆವೇಶ ಸಾಗುವಿಕೆಗೆ ಆವೇಶ ವರ್ಗಾವಣೆ ಅಂತೇಳಿ ಕರಿತೀವಿ. ಈ ವಾಸ್ತವವಾಗಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗುವುದಕ್ಕೆ ಆವೇಶದ ವರ್ಗಾವಣೆಯ ವಿಧಾನಗಳು ಅಂತೇಳಿ ಕರಿತೀವಿ. ಆವೇಶದ ವರ್ಗಾವಣೆಯಲ್ಲಿ ಮೂರು ವಿಧಗಳು. ಒಂದು
ಉಜ್ಜುವಿಕೆಯಿಂದ ಉಂಟಾಗುತ್ತೆ. ಬೈ ದ ಫ್ರಿಕ್ಷನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಯಾವುದೇ ಒಂದು ಎರಡು ವಸ್ತುಗಳನ್ನು ಉಜ್ಜಿದಾಗ ಅಲ್ಲಿ ವಿದ್ಯುದಾವೇಶ ಕಣಗಳು ಉಂಟಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಸ್ಪರ್ಶದಿಂದ, ಬೈ ದ ಕಂಡಕ್ಷನ್, ಬೈ ದ ಟಚಿಂಗ್ ಅಂತೇಳಿ ಕರಿತೀವಿ. ಯಾವುದೇ ಒಂದು ಆವೇಶಿತ ವಸ್ತುವನ್ನು ತಟಸ್ಥ ವಸ್ತುವಿಗೆ ಸ್ಪರ್ಶಿಸಿದಾಗ ಆವೇಶದ ಒಂದು ಭಾಗ ತಟಸ್ಥದ ಒಂದು ಬಾಹು ವಸ್ತುವಿಗೆ ಅಥವಾ ಒಂದು ಭಾಗಕ್ಕೆ ಅದು ವರ್ಗಾವಣೆ ಆಗುತ್ತೆ. ಇದಕ್ಕೆ ಬೈ ದ ಕಂಡಕ್ಷನ್ ಅಂತ ಕರಿತೀವಿ. ಎರಡು ವಸ್ತುಗಳು ಒಂದೇ ವಿಧದ ಆವೇಶವನ್ನು ಹೊಂದುತ್ತವೆ. ಎರಡು ವಸ್ತುಗಳು ಒಂದೇ ವಿಧದ ಆವೇಶವನ್ನು ಹೊಂದುತ್ತವೆ ಅಂದರೆ ಈಗ ಬೈ ದ ಕಂಡಕ್ಷನ್ ಅಂದರೆ ನಿಮಗೆ ಜನರಲ್ ಆಗಿ ಹೇಳೋದಾದರೆ, ಒಂದು ಕಿಚನಲ್ಲಿ ನೀವು ಅಡುಗೆ ಮಾಡ್ತಾ ಇರುವಾಗ ಸ್ಪೂನ್ ಕಾದಿರುವಂಥ ಒಂದು ಬಾಣಲೆಯಲ್ಲಿ ಆ ಸ್ಪೂನನ್ನು ಒಂದು 5 ನಿಮಿಷದವರೆಗೆ ಇಟ್ಟು ಮತ್ತೆ ನೀವು ಆ ಸ್ಪೂನನ್ನು ಟಚ್ ಮಾಡಲಿಕ್ಕೆ ಹೋದಾಗ ಅದು ಸ್ಪೂನ್ ಏನಾಗುತ್ತೆ, ಸುಡ್ತಾ ಇರುತ್ತೆ. ಯಾಕೆ ಸುಡ್ತಾ ಇರುತ್ತೆ ಅಂದರೆ ಆ ಒಂದು ಹೀಟ್ ಎನರ್ಜಿ ಏನಾಗುತ್ತೆ ಸ್ಪೂನ್ಗೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆ ಸ್ಪೂನನ್ನು ಮುಟ್ಟೋದ್ರಿಂದ ಆ ಸ್ಪೂನಲ್ಲಿ ಇರುವಂಥ ಆವೇಶಗಳು ಕೂಡ ನಮ್ಮ ದೇಹದಲ್ಲಿ ಎಂಟರ್ ಆದಾಗ ಆವೇಶಪೂರಿತವಾಗಿರುವಂಥ ಅಯಾನುಗಳು ನಮ್ಮ ದೇಹಕ್ಕೆ ಪ್ರವೇಶಿಸಿದಾಗ ನಮ್ಮ ಕೈಗಳಿಗೆ ಅದು ಸುಟ್ಟಂಥ ಅನುಭವ ಆಗುತ್ತೆ. ಇದು ಬೈ ದ ಕಂಡಕ್ಷನ್, ಬೈ ದ ಟಚಿಂಗ್, ಒಂದು ಸ್ಪರ್ಶದಿಂದ ಆವೇಶಗಳು ವರ್ಗಾವಣೆ ಆಗೋದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನೊಂದು ಪ್ರೇರಣೆಯಿಂದ ಅಥವಾ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ. ಆವೇಶಿತ ವಸ್ತುವನ್ನು ಸ್ಪರ್ಶಿಸದೆ ತಟಸ್ಥ ವಸ್ತುವಿಗೆ ಸಮೀಪಕ್ಕೆ ತಂದಾಗ ಆವೇಶಗಳು ಪುನಃ ವ್ಯವಸ್ಥೆಗೆ ನಡೆಯುತ್ತದೆ. ಅಂದರೆ ಯಾವುದೇ ಒಂದು ಆವೇಶಿತ ವಸ್ತುವನ್ನು ಯಾವುದೇ ರೀತಿಯಾಗಿ ಸ್ಪರ್ಶಿಸದೆ, ಈಗ ಎರಡು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಂಡು, ಎರಡು ಬಾರ್ ಮ್ಯಾಗ್ನೆಟ್ ಇದೆ, ಎರಡು ಅಯಸ್ಕಾಂತ ಇದೆ ಅಂತ ಅಂದ್ಕೊಂಡು, ಈ ರೀತಿಯಾಗಿ ಈ ಅಯಸ್ಕಾಂತಗಳನ್ನು ಎರಡಕ್ಕೂ ಒಂದಕ್ಕೊಂದು ಸಮೀಪ ತಂದಾಗ, ಇವು ಎರಡೂ ಸಮೀಪಕ್ಕೆ ತಂದಾಗ ಯಾವುದೇ ರೀತಿ ಟಚ್ ಮಾಡಿರೋದಿಲ್ಲ, ಯಾವುದೇ ರೀತಿ ಕಂಡಕ್ಷನ್ ಇರೋದಿಲ್ಲ. ಕಂಡಕ್ಷನ್ ಇಲ್ಲದೆ ಇರುವಾಗ ಈ ಎರಡು ಇಲೆಕ್ಟ್ರಾನ್ಗಳಲ್ಲಿ ಏನಾಗತ್ತಪ್ಪ ಅಂದರೆ ಮ್ಯಾಗ್ನೆಟಲ್ಲಿ ಒಂದು ಪ್ರೇರಣೆ, ಒಂದು ಮ್ಯಾಗ್ನೆಟ್ ಇನ್ನೊಂದು ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗಿ ಪ್ರೇರಣೆ ಉಂಟಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಚಾರ್ಜ್ಗಳ ಟ್ರಾನ್ಸ್ಫರ್ ಆಗುವಂಥದ್ದು ಇರುತ್ತೆ. ಅಂದರೆ ಒಂದಕ್ಕೊಂದು ಪ್ರೇರಣೆಯಾಗಿ ಮ್ಯಾಗ್ನೆಟ್ಗಳು ಅಟ್ರ್ಯಾಕ್ಟ್ ಆಗುವಂಥ ಒಂದು ಪ್ರೊಸೀಜರ್ಗೆ ನಾವು ಬೈ ದ ಇಂಡಕ್ಷನ್ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಅಂತೇಳಿ ಕರಿತೀವಿ. ಹಾಗಾದರೆ ಮುಖ್ಯ ಅಂಶಗಳೇನಪ್ಪ ಅಂದರೆ ಈ ಒಂದು ಮುಖ್ಯ ಅಂಶದ ಉದ್ದೇಶ ಇಷ್ಟ ಆಗಿರುತ್ತೆ. ಯಾವುದೇ ಆವೇಶವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಯಾವುದೇ ಒಂದು ಆವೇಶವನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಇದೇ ರೀತಿಯಾಗಿ ವರ್ಗಾವಣೆಯಲ್ಲಿ ಎಲೆಕ್ಟ್ರಾನ್ಗಳು ಮಾತ್ರ ಚಲಿಸುತ್ತವೆ, ಪ್ರೋಟಾನ್ಗಳು ಚಲಿಸುವುದಿಲ್ಲ. ನಿಮಗೆ ಗೊತ್ತಿರಬೇಕು, ಯಾವುದೇ ಒಂದು ಚಾರ್ಜಸ್ಸು ಮೂವ್ ಆಗಬೇಕಪ್ಪ ಅಂದರೆ ಒಂದು ವಸ್ತುವಿನಲ್ಲಿರುವಂಥ ಎಲೆಕ್ಟ್ರಾನ್ಗಳು ಲಾಸ್ ಆದರೂ ಮಾಡ್ಕೋಬೇಕು ಅಥವಾ ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನು ರಿಸೀವ್ ಆದರೂ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಒಂದು ಆವೇಶಪೂರಿತ ಆಗಲಿಕ್ಕೆ, ಯಾವುದೇ ಒಂದು ಆವೇಶ ರಹಿತ ಆಗಲಿಕ್ಕೆ ಕೂಡ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಅದು ಎಲೆಕ್ಟ್ರಾನ್ ಆಗಿರುತ್ತೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ವಸ್ತುಗಳು ಆವೇಶ ಪೂರಿತ ಆಗ್ತವೆ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟು ವಿದ್ಯುತ್ ಸ್ಪರ್ಶಕ ಎಂದರೇನು? ವಿದ್ಯುತ್ ಸ್ಪರ್ಶಕ ಎಂದರೇನು ಅಥವಾ ಇದಕ್ಕೆ ನಾವು ಟೆಸ್ಟರ್ ಅಂತ ಕೂಡ ಕರಿತೀವಿ. ಸೊ ವಸ್ತುವಿನಲ್ಲಿ ವಿದ್ಯುತ್ ಆವೇಶ ಇದೆ ಅಥವಾ ಇಲ್ಲ ಎಂಬುದನ್ನು ನಾವು ಆವೇಶದ ವಿಧವನ್ನು ಋಣ ಅಥವಾ ಧನ ಅಂತ ಹೇಳಿ ತಿಳಿಯಲು ಬಳಸುವಂಥ ಸಾಧನಕ್ಕೆ ನಾವು ವಿದ್ಯುತ್ ಸ್ಪರ್ಶಕ ಅಂತೇಳಿ ಕರಿತೀವಿ. ಈ ಒಂದು ವಿದ್ಯುತ್ ಸ್ಪರ್ಶಕ ಯಾವುದೇ ಒಂದು ವೈರ್ ಇದೆ, ವೈರ್ ಕನೆಕ್ಷನ್ ಇದೆ ಅಂತ ಅಂದ್ಕೊಂಡ ಆ ಒಂದು ವೈರ್ ಕನೆಕ್ಷನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಥವಾ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಲಿಕ್ಕೆ ವಿದ್ಯುತ್ ಸ್ಪರ್ಶಕ ಅಂತ ಎನ್ನುವಂಥ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಈ ಒಂದು ಇನ್ಸ್ಟ್ರೂಮೆಂಟಿಗೆ ನಾವು ಟೆಸ್ಟರ್ ಅಂತ ಕೂಡ ಕರಿತೀವಿ ಅಥವಾ ಪರೀಕ್ಷಕ ಅಂತ ಕೂಡ ಕರಿತೀವಿ. ಸೊ ಇವುಗಳನ್ನು ಯಾವುದರಿಂದ ರಚನೆ ಮಾಡಿರ್ತಾರಪ್ಪ ಅಂದರೆ ಲೋಹದ ಕಡ್ಡಿಯಿಂದ ರಚನೆ ಮಾಡಿರ್ತಾರೆ. ಯಾಕಪ್ಪ ಅಂದರೆ ಲೋಹ ಎನ್ನುವಂಥದ್ದು ವಿದ್ಯುತ್ ಆವೇಶ ಕಣಗಳ ಒಂದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಥವಾ ಗುಡ್ ಕಂಡಕ್ಟರ್ ಆಫ್ ಚಾರ್ಜಸ್ ಅಂತ ಕರಿತೀವಿ. ಹಾಗಾಗಿ ಲೋಹದ ಕಡ್ಡಿಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಮೇಲ್ಭಾಗದಲ್ಲಿ ಲೋಹದ ತಟ್ಟೆ ಅಥವಾ ಗೋಳ ಅಥವಾ ಕೆಳಭಾಗದಲ್ಲಿ ತೆಳುವಾದ ಚಿನ್ನದ ಅಲ್ಯೂಮಿನಿಯಂ ಎಲೆಗಳಿರ್ತವೆ. ಹೊರಗಿನಿಂದ ಗಾಜಿನ ಡಬ್ಬಿ ಇರುತ್ತೆ ಅಥವಾ ಗಾಳಿಯಿಂದ ಇದು ರಕ್ಷಣೆಗಾಗಿ ಅದನ್ನು ಗ್ಲಾಸಿಂದ ಮಾಡಲಾಗಿರುತ್ತೆ.
ಇದು ವಿದ್ಯುತ್ ಸ್ಪರ್ಶಕದ ಕಾರ್ಯವಿಧಾನ ಏನಪ್ಪ ಅಂದರೆ ಆವೇಶಿತ ವಸ್ತುವನ್ನು ಲೋಹಕ್ಕೆ ಸ್ಪರ್ಶಿಸಿದಾಗ ಅಥವಾ ಸಮೀಪಕ್ಕೆ ತಂದಾಗ ಆ ಲೋಹದ ಕಡ್ಡಿಯ ಮೂಲಕ ಆವೇಶಿತ ಎಲೆಗಳು ವರ್ಗಾವಣೆ ಆಗುತ್ತವೆ. ಈಗ ಎರಡು ಎಲೆಗಳು ಸಮಾನ ಆವೇಶ ಬಂದಾಗ ಅವು ಪರಸ್ಪರ ವಿಕರ್ಷಿಸಿ ದೂರ ಸರಿಯುತ್ತವೆ. ಇದರಿಂದ ವಸ್ತು ಆವೇಶಿತವಾಗುತ್ತೆ ಎಂಬುದನ್ನು ನಾವು ತಿಳಿತೀವಿ. ಈ ಆವೇಶಿತ ವಿಧವನ್ನು ತಿಳಿಯಲು ವಿದ್ಯುತ್ ಸ್ಪರ್ಶಕದಿಂದ ನಾವು ಇದನ್ನು ಏನು ಮಾಡ್ತೀವಪ್ಪ ಅಂದರೆ ಈ ರೀತಿಯಾಗಿ ಕರೆಂಟ್ ಹರಿತಾ ಅಥವಾ ಇಲ್ಲ ಅಂಥೇಳಿ ನಾವು ಏನು ಮಾಡ್ತೀವಿ, ಟೆಸ್ಟನ್ನು ಮಾಡ್ತೇವೆ. ಸೊ ನಂತರ ಪರೀಕ್ಷಿಸುವ ವಸ್ತುವನ್ನು ನಾವು ಸಮೀಪಕ್ಕೆ ತಂದಾಗ ಎಲೆಗಳ ದೂರ ಹೆಚ್ಚಾದರೆ ಅದೇ ವಿಧ ಅಂದರೆ ಎಲೆಗಳು ಅಂದರೆ ಆ ಒಂದು ಪರೀಕ್ಷಕ ಅಥವಾ ವಿದ್ಯುತ್ ಸ್ಪರ್ಶಕದಲ್ಲಿ ಇರುವಂಥ ಆವೇಶದ ಪೂರಿತ ಪ್ಲೇಟ್ಸ್ಗಳನ್ನು ಮಾಡಿರ್ತಾರೆ. ಆ ಒಂದು ಪ್ಲೇಟ್ಸ್ಗಳು ಅಂದರೆ ಆವೇಶದ ಪೂರಿತ ಆಗಿರ್ತವೆ. ಒಂದು ಪಾಸಿಟಿವ್ ಚಾರ್ಜ್ ಕಲೆಕ್ಟ್ ಮಾಡಿದರೆ ಇನ್ನೊಂದು ನೆಗೆಟಿವನ್ನು ಚಾರ್ಜ್ ಕ್ಯಾರಿ ಮಾಡಿರುತ್ತೆ. ಈ ರೀತಿಯಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳನ್ನು ಕ್ಯಾರಿ ಮಾಡಿರೋದ್ರಿಂದ ಇವುಗಳ ಒಂದೇ ರೀತಿಯಾದ ಚಾರ್ಜಸ್ಗಳು ಸಮೀಪಕ್ಕೆ ಬಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಪ್ಲೇಟ್ಸ್ಗಳ ಒಂದು ದೂರ ಹೆಚ್ಚಾಗುತ್ತೆ. ಅಥವಾ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇದ್ದರೆ ಅಲ್ಲಿ ಆ ಪ್ಲೇಟ್ಸ್ಗಳ ದೂರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಕಡಿಮೆ ಆದಾಗ ಆ ಒಂದು ಸರ್ಕ್ಯೂಟ್ ಕ್ಲೋಸ್ ಆಗಿ ಅಲ್ಲಿ ನಮಗೆ ಕರೆಂಟ್ ಇದೆ ಅಥವಾ ಇಲ್ಲ ಅಂತೇಳಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಒಂದು ವಸ್ತು ಆವೇಶಿತವೋ ಅಥವಾ ಅಲ್ಲವೋ ಅಂತ ಹೇಳಿ ತಿಳಿಯಲು ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಅಯಾನ್ಗಳನ್ನು ಗುರುತಿಸಲಿಕ್ಕೆ ವಿದ್ಯುತ್ ಆವೇಶ ಪ್ರಯೋಗಾಲಯಗಳಲ್ಲಿ ಇದನ್ನು ಬಳಸ್ತೀವಿ. ಸಮಾನ ಆವೇಶಗಳು ಯಾವಾಗಲೂ ವಿಕರ್ಷಣೆಯನ್ನು ಹೊಂದ್ತವೆ, ವಿಭಿನ್ನ ಆವೇಶಗಳು ಯಾವಾಗಲೂ ಆಕರ್ಷಣೆಯನ್ನು ಹೊಂದ್ತವೆ. ಎಲೆಗಳು ದೂರವಾದರೆ ಆವೇಶ ಇರುವ ಸೂಚನೆ. ಅಂದರೆ ಈ ಒಂದು ಮೆಟಾಲಿಕ್ ಪ್ಲೇಟ್ಗಳು ಸ್ವಲ್ಪ ದೂರ ಆದರೆ ಆವೇಶಗಳಿರುವಂಥ ಸೂಚನೆಯನ್ನು ತೋರಿಸುತ್ತೆ. ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭೂ ಸಂಪರ್ಕಗೊಳಿಸುವುದು ಎಂದರೇನು ಅಂತ ನೋಡೋಣ. ಭೂ ಸಂಪರ್ಕ ಅಂದರೆ ಅರ್ಥಿಂಗ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ವಿದ್ಯುತ್ ಸಾಧನದ ಲೋಹದ ಭಾಗಗಳನ್ನು ಭೂಮಿಗೆ ಸಂಪರ್ಕಿಸುವಂಥ ಪ್ರಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಂತ ಹೇಳಿ ಕರೀತಾರೆ. ಇದಕ್ಕೆ ಹೆಚ್ಚುವರಿಯಾಗಿ ವಿದ್ಯುತ್ ಆವೇಶ ಸುರಕ್ಷಿತವಾಗಿ ಭೂಮಿಗೆ ಹರಿದು ಹೋಗುತ್ತದೆ. ಇದಕ್ಕೆ ಅರ್ಥಿಂಗ್ ಅಂತ ಹೇಳಿ ಕರೀತಾರೆ. ಸೊ ಇವಾಗ ಭೂ ಸಂಪರ್ಕಗೊಳಿಸುವ ಅಗತ್ಯ ಏನಪ್ಪ ಅಂದರೆ ವಿದ್ಯುತ್ ಸಾಧನಗಳಲ್ಲಿ ದೋಷ ಉಂಟಾದಾಗ ಲೋಹದ ಭಾಗಗಳು ಆವೇಶಿತವಾಗಬಹುದು ಅಥವಾ ಭೂ ಸಂಪರ್ಕವಿಲ್ಲದೇ ಇದ್ದರೆ ಸಾಧನಗಳನ್ನು ಮುಟ್ಟಿದಾಗ ಅದು ವ್ಯಕ್ತಿಗೆ ಶಾಕ್ ಹೊಡೆಯುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಭೂ ಸಂಪರ್ಕದಿಂದ ಆವೇಶಗಳು ಭೂಮಿಗೆ ಹರಿದು ಹೋಗಿ ಅಪಘಾತವನ್ನು ತಪ್ಪಿಸಲಿಕ್ಕೆ ಈ ಭೂ ಸಂಪರ್ಕವನ್ನು ಅಳವಡಿಸಿರ್ತಾರೆ. ಭೂ ಸಂಪರ್ಕ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡಿದಾಗ ಭೂಮಿಯು ಒಂದು ದೊಡ್ಡದಾದ ವಿದ್ಯುತ್ ಆವೇಶವಾಗಿರುವಂಥ ಸಂಗ್ರಹ. ಅಂದರೆ ಭೂಮಿ ಎನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆವೇಶಪೂರಿತವಾಗಿರುವಂಥ ಸಂಗ್ರಹಣೆ ಮಾಡಿ ಇಟ್ಟುಕೊಂಡಿರುವಂಥ ಒಂದು ಸಂಗ್ರಹ ಆಗಿರುತ್ತೆ. ಆವೇಶಿತವಾಗಿರುವಂಥ ಲೋಹದ ಭಾಗಗಳನ್ನು ಭೂಮಿಗೆ ಸಂಪರ್ಕಿಸಿದಾಗ ಎಲೆಕ್ಟ್ರಾನ್ಗಳು ಭೂಮಿಗೆ ಸಾಗುತ್ತವೆ ಮತ್ತು ಅವು ವಸ್ತುವನ್ನು ತಟಸ್ಥವಾಗಿರುವಂಥ ಹೇಳಿ ಮಾಡುತ್ತೆ. ಉದಾಹರಣೆಗೆ ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಮತ್ತು ಗೀಸರ್ಗಳಿಗೆ ಮೂರನೇ ತಂತಿ ಅಂದರೆ ಗ್ರೀನ್ ವೈರನ್ನು ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಸೊ ಮನೆಗಳಿಗೆ ವಿದ್ಯುತ್ ಸರ್ಕಿಟ್ಗಳಲ್ಲಿ ಭೂ ಸಂಪರ್ಕ ಮಿಂಚು ತಡೆಯೋಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು ಲೈಟ್ ಕಂಡಕ್ಟಿಂಗ್ ಕೂಡ ಆಗೋದಿಲ್ಲ. ಇದರಿಂದ ಲಾಭಗಳೇನಪ್ಪ ಅಂತಂದರೆ ವಿದ್ಯುತ್ ಶಾಕ್ನಿಂದ ರಕ್ಷಣೆಯನ್ನು ಮಾಡುತ್ತೆ, ಸಾಧನಗಳು ಸುರಕ್ಷಿತವಾಗಿರ್ತವೆ ಮತ್ತು ದೀರ್ಘಾಯುಷ್ಯಾಗಿರ್ತವೆ, ಬೆಂಕಿ ಅಪಾಯ ಕಡಿಮೆ ಇರುತ್ತೆ. ಹಾಗಾಗಿ ಅರ್ಥಿಂಗನ್ನು ಭೂ ಸಂಪರ್ಕವನ್ನು ಗೊಳಿಸ್ತಾರೆ. ಹಾಗಾದರೆ ಇದು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಈ ರೀತಿಯಾಗಿ ಮನೆಯ ಒಂದು ಕಟ್ಟಡ ಇದೆ. ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ಮಿಂಚು ಬಂಧಕ ಅಂತೇಳಿ ಅಳವಡಿಸಿರ್ತಾರೆ. ಮಿಂಚು ಬಂಧಕ ಅಂತೇಳಿ ಇದು ಮನೆಯ ಮೇಲ್ಛಾವಣಿ ಮೇಲ್ಗಡೆ ಕನೆಕ್ಟ್ ಮಾಡಿರ್ತಾರೆ. ಅದರಿಂದ ಒಂದು ಮೆಟಾಲಿಕ್ ಪ್ಲೇಟನ್ನು ಕನೆಕ್ಟ್ ಮಾಡಿ ಒಂದು ಅರ್ತ್ಗೆ ಕನೆಕ್ಟ್ ಮಾಡಿರ್ತಾರೆ. ಈ ರೀತಿಯಾಗಿ ಇದಕ್ಕೆ ಭೂ ಸಂಪರ್ಕಗೊಳಿಸುವಿಕೆ ಅಂತ ಹೇಳಿ ಕರೀತಾರೆ. ಸೊ ಯಾಕೆ ಇದನ್ನು ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಒಂದು ಮಿಂಚಿನ ಕಥೆ ಅಂತ ಹೇಳಿ ಇದೆ, ಅಥವಾ
ಈ ಗುಡುಗು ಸಿಡಿಲು ಉಂಟಾದಾಗ ಭೂಮಿಗೆ ಎಲೆಕ್ಟ್ರಾನ್ಗಳು ಆವೇಶಗಳು ಏನಾಗುತ್ತವೆ, ಚಾರ್ಜು ಫ್ಲೋ ಆಗುತ್ತೆ. ಆವಾಗ ಎತ್ತರವಾಗಿರುವಂಥ ಮರಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು ಅತಿ ಬೇಗನೆ ಡ್ಯಾಮೇಜ್ ಆಗಿಬಿಡುತ್ತೆ. ಯಾಕಂದರೆ ಅವು ಈ ಒಂದು ಆವೇಶಪೂರಿತ ಕಣಗಳಿಗೆ ಬೇಗ ಕನೆಕ್ಟ್ ಆದಾಗ ಅವು ಡ್ಯಾಮೇಜ್ ಆದಾಗ ಆ ರೀತಿ ಉಂಟಾಗುವಂಥ ಎಲೆಕ್ಟ್ರಾನ್ಗಳನ್ನು ಈ ಮಿಂಚು ಬಂಧಕಗಳು ಏನು ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನು ರಿಸೀವ್ ಮಾಡ್ತವೆ. ಎಲೆಕ್ಟ್ರಾನ್ಗಳನ್ನು ರಿಸೀವ್ ಮಾಡಿಕೊಂಡು ಈ ಅರ್ತ್ ವೈರ್ ಏನಿರುತ್ತೆ ಅದರ ಮೂಲಕ ಎನರ್ಜಿಯನ್ನು, ಆವೇಶಗಳನ್ನು ಅರ್ತ್ಗೆ ಕನೆಕ್ಟ್ ಮಾಡಿಬಿಡತ್ತೆ. ಸೊ ಅರ್ತ್ಗೆ ಇಲ್ಲಿ ಎಲೆಕ್ಟ್ರಾನ್ಗಳು ಮೂವ್ ಆಗಿ ಅರ್ತ್ ಕನೆಕ್ಟ್ ಆದಾಗ ಇಲ್ಲಿ ಚಾರ್ಜಸ್ಗಳು ನ್ಯೂಟ್ರಲ್ ಆಗಿ ಯಾವುದೇ ರೀತಿಯಾದ ಅಪಘಾತಗಳು ಸಂಭವಿಸದೇ ಇರುವ ಹಾಗೆ ಈ ರೀತಿಯಾಗಿ ಮಿಂಚು ಬಂಧಕಗಳನ್ನು ಅಳವಡಿಸಿರ್ತಾರೆ. ಸೊ ಮಿಂಚು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಒಂದು ಮಿಂಚಿನ ಕತೆ ಅಂತ ನಾವು ನೋಡ್ತಾನ, ಹೇಗೆ ಮಿಂಚು ಉಂಟಾಯಿತು ಮೊದಲ ಬಾರಿಗೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಂದು ಮಿಂಚಿನ ಕತೆ ಅಂತ ಹೇಳಿ. ಓಕೆ, ಇದು 8ನೇ ತರಗತಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ನಾವು ಈ ಒಂದು ಮಿಂಚಿನ ಬಗ್ಗೆ ತಿಳಿಸ್ಬೇಕು ಅನ್ನೋದ ಉದ್ದೇಶದಿಂದ ಒಂದು ಚಿಕ್ಕದಾದ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಏನು ಸ್ಟೋರಿ ಇದೆ ಅಂತ ನೋಡೋದಾದರೆ, ಒಂದು ಕಾಲದಲ್ಲಿ ಆಕಾಶದಲ್ಲಿ ದೊಡ್ಡ ಮೋಡಗಳು ವಾಸಿಸುತ್ತಿದ್ದವು. ಅವುಗಳು ಕೆಲವು ಧನಾವೇಶ, ಕೆಲವು ಋಣಾವೇಶಗಳಾಗಿದ್ದವು. ಅಂದರೆ ದೊಡ್ಡ ದೊಡ್ಡ ಮೋಡಗಳು ಏನಾಗಿರ್ತಾವಪ್ಪ ಅಂದರೆ ಕೆಲವೊಂದಿಷ್ಟು ಪಾಸಿಟಿವ್, ಇನ್ನೊಂದಿಷ್ಟು ನೆಗೆಟಿವ್ ಇಲ್ಲಿ ಅಯಾನ್ಗಳು ಇರ್ತವೆ. ಮೊದಲಿಗೆ ಎಲ್ಲವೂ ಕೂಡ ಏನಾಗಿತ್ತಪ್ಪ ಅಂದರೆ ಶಾಂತವಾಗಿ ಇತ್ತು. ಅಂದರೆ ಎಲ್ಲ ಕಡೆಗೂ ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು ಏನಾಗಿತ್ತು, ಈಕ್ವಲ್ ಆಗಿದ್ವು. ಈಕ್ವಲ್ ಆಗಿರುವಂಥ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸಲು ಆರಂಭಿಸಿದಾಗ ಮೋಡಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಅಲ್ಲಿ ಡಿಕ್ಕಿಯಾಗಿ ಕೆಲವು ಮೋಡಗಳು ಎಲೆಕ್ಟ್ರಾನ್ಗಳನ್ನು ಬೇರೆ ಮೋಡಗಳಿಗೆ ಜಂಪ್ ಆದವು. ಅಂದರೆ ಕೆಲವೊಂದು ಮೋಡಗಳಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳು ಇನ್ನೊಂದು ಮೋಡಗಳಿಗೆ ಜಂಪ್ ಆಗಿ ಎಲೆಕ್ಟ್ರಾನ್ಗಳನ್ನು ಟ್ರಾನ್ಸ್ಫರ್ ಆಯಿತು. ಆವಾಗ ಆಕಾಶದಲ್ಲಿ ಆವೇಶಗಳ ಅಸಮತೋಲನ ಉಂಟಾಯಿತು ಎಂದು ಒಂದು ಮೋಡವು ತುಂಬ ಋಣಾವೇಶವಾಯಿತು. ಅಂದರೆ ಯಾವುದು ಎಲೆಕ್ಟ್ರಾನ್ಗಳನ್ನು ಎಬ್ಸಾರ್ವ್ ಮಾಡಿರುತ್ತೆ, ಯಾವುದು ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಂಡಿರುತ್ತೆ ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೆಗೆಟಿವ್ ಚಾರ್ಜಸ್ಗಳನ್ನು ತುಂಬಿಕೊಂತು. ಆವಾಗ ಆ ಮೋಡಕ್ಕೆ ಏನಾಯ್ತಪ್ಪ ಅಂದರೆ ಮತ್ತೊಂದು ಮೋಡ ಭೂಮಿಯ ಧನಾವೇಶವಾಗಿತ್ತು. ಭೂಮಿ ಎನ್ನುವುದಕ್ಕೆ ನಾವು ಪಾಸಿಟಿವ್ ಅಂತ ಹೇಳಿ ಕರಿತೀವಿ. ಆವಾಗ ಅದು ಎಲೆಕ್ಟ್ರಾನ್ಗಳನ್ನು ಎಬ್ಸಾರ್ವ್ ಮಾಡ್ಕೊಂಡಿರುವಂಥ ಮೋಡ ಏನಾಗುತ್ತೆ, ಅಷ್ಟೊಂದು ಎಲೆಕ್ಟ್ರಾನ್ಗಳನ್ನು ಅದು ಹಿಡಿದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡುತ್ತೆ ಅಂದರೆ ಹೆಚ್ಚಾಗಿರುವಂಥ ಎಲೆಕ್ಟ್ರಾನ್ಗಳನ್ನು ಭೂಮಿಯ ಕಡೆಗೆ ಎಲೆಕ್ಟ್ರಾನ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಚಕ್ ಚಕ್ ಅನ್ನುವಂಥ ಸೌಂಡ್ಸ್ ಕೇಳಿಸುತ್ತೆ. ಅದು ಆಕಾಶದಲ್ಲಿ ಬೆಳಕು ಚಿಮ್ಮಿದಾಗ ಅದೇ ಮಿಂಚು ಅಂತ ಹೇಳಿ ಕರಿತೀವಿ. ಮಿಂಚಿನ ಜೊತೆಗೂಡಿ ಆಕಾಶದಲ್ಲಿ ಗಾಳಿ ತೀವ್ರವಾಗಿ ಕಂಪಿಸಿತು. ಆ ಒಂದು ಕಂಪನದಿಂದ ಉಂಟಾಗಿರುವಂಥದ್ದೇ ಗುಡುಗು. ಆ ಒಂದು ಶಬ್ದಕ್ಕೆ ಗುಡುಗು ಅಂತ ಹೇಳಿ ಕರಿತೀವಿ. ಮೊದಲು ಮಿಂಚಿನ ಬೆಳಕು ಕಾಣಿಸುತ್ತದೆ, ನಂತರ ಗುಡುಗು ಕೇಳಿಸುತ್ತದೆ. ಮೊದಲು ಆಕಾಶದಲ್ಲಿ ಗುಡುಗು ಮಿಂಚು ಎರಡೂ ಕೂಡ ಒಟ್ಟೊಟ್ಟಿಗೆ ಉಂಟಾದರೂ ಕೂಡ ಅಲ್ಲಿ ಮೊದಲಿಗೆ ಮಿಂಚು ಕಾಣಿಸುತ್ತೆ, ಆಮೇಲೆ ನಮಗೆ ಶಬ್ದ ಕೇಳಿಸುತ್ತೆ. ಕೆಲವೊಂದಿಷ್ಟು ಸೆಕೆಂಡ್ಗಳ ನಂತರ ಶಬ್ದ ಕೇಳಿಸುತ್ತೆ, ಮೊದಲಿಗೆ ಮಿಂಚು ಕಾಣಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕು ಶಬ್ದಕ್ಕಿಂತ ವೇಗವಾಗಿ ಸಾಗುತ್ತೆ. ಅಂದರೆ ಬೆಳಕು ಏನಾಗುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ಗೆ ಟ್ರಾವೆಲ್ ಆಗುತ್ತೆ. ಬೆಳಕು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಆದರೆ ಇಲ್ಲಿ ಶಬ್ದವು 335 ಮೀಟರ್ ಪರ್ ಸೆಕೆಂಡ್ ಅಂತ ಆಗಿರುತ್ತೆ. ಇಷ್ಟು ಶಬ್ದಕ್ಕಿಂತ ಇಲ್ಲಿ ಏನಾಗಿರುತ್ತೆ, ಬೆಳಕು ಹೆಚ್ಚಿನ ವೇಗನ ಹೊಂದಿರುತ್ತೆ. ಹಾಗಾಗಿ ಗುಡುಗು ಮಿಂಚು ಸಂಭವಿಸುವಂಥ ಸಂದರ್ಭದಲ್ಲಿ ಮೊದಲು ಬೆಳಕು, ನಂತರ ನಂತರ ಶಬ್ದ ಕಾಣಿಸಿಕೊಳ್ಳುತ್ತದೆ. ಮಿಂಚು ಹೊಡೆದ ಬಳಿಕ ಮೋಡಗಳಲ್ಲಿ ಹೆಚ್ಚುವರಿ ಆವೇಶಗಳು ಭೂಮಿಗೆ ಹರಿಯಿತು ಹೋಯಿತು. ಮತ್ತು ಆಕಾಶ ಶಾಂತವಾಯಿತು, ಮಳೆ ಸುರಿಯತೊಡಗಿತು, ಭೂಮಿ ತಂಪಾಯಿತು ಎನ್ನುವಂಥದ್ದು ಇದು ಒಂದು ಚಿಕ್ಕದಾದ ಮೋಡಗಳು ಯಾವ ರೀತಿಯಾಗಿ ಮಿಂಚು ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತವೆ ಎನ್ನುವುದು ಒಂದು ಸಿಂಪಲ್ ಆಗಿರುವಂಥ ಸ್ಟೋರಿಯಾಗಿತ್ತು. ಈ ರೀತಿಯಾಗಿ ಮಿಂಚು ಎಂದರೆ ಏನಪ್ಪ ಅಂದರೆ ಮೋಡ ಅಥವಾ ಮೋಡ
ಅಥವಾ ಮೋಡ ಮತ್ತು ಭೂಮಿಯ ನಡುವೆ ಒಂದು ಆವೇಶಗಳ ವರ್ಗಾವಣೆ ಅಂದರೆ ಪಾಸಿಟಿವ್ ಎಲೆಕ್ಟ್ರಾನ್ ನೆಗೆಟಿವ್ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗೋದಕ್ಕೆ ಇಲ್ಲಿ ಏನಂತ ಕರಿತೀವಪ್ಪ ಅಂದರೆ ಆವೇಶಗಳ ವರ್ಗಾವಣೆ ಅಂತೇಳಿ ಕರಿತೀವಿ. ಪ್ರಕೃತಿ ತನ್ನ ಸಮತಲವನ್ನು ತಾನೇ ಕಾಪಾಡಿಕೊಳ್ಳುತ್ತದೆ. ಮಿಂಚಿನ ಸಮಯದಲ್ಲಿ ನಾವು ಸುರಕ್ಷತಾ ನಿಯಮವನ್ನು ಪಾಲಿಸಬೇಕು. ಹಾಗಾದರೆ ಏನೆಲ್ಲ ಪಾಲಿಸಬೇಕು ಅಂತ ನೋಡೋದಾದರೆ, ಇಲ್ಲಿ ಒಂದು ವೇಳೆ ಮಿಂಚು ನಡೆಯುವಂಥ ಸಂದರ್ಭದಲ್ಲಿ ನೀವು ಹೊರಗಡೆ ಇದ್ದಾಗ ಏನೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು ಅಂದಾಗ, ತೆರೆದ ಮೈದಾನದಲ್ಲಿ ನಿಲ್ಲುವಂತಿಲ್ಲ, ಎತ್ತರದ ಮರಗಳ ಕೆಳಗೆ ನಿಲ್ಲುವಂತಿಲ್ಲ, ಕಂಬಗಳ ಕೆಳಗೆ ನಿಲ್ಲಬಾರ್ದು, ಟವರ್ಗಳ ಕೆಳಗೆ ಆಶ್ರಯವನ್ನು ನಾವು ಪಡೆಯಬಾರ್ದು. ಛತ್ರಿ ಮತ್ತು ಲೋಹದ ವಸ್ತುಗಳನ್ನು ಹಿಡಿದುಕೊಳ್ಳಬೇಡಿ. ಛತ್ರಿ ಅದು ಕೂಡ ಲೋಹದಿಂದ ಮಾಡಿರೋದಾಗಿರುತ್ತೆ. ಲೋಹಗಳಿಗೆ ಅತ್ಯಂತ ವೇಗವಾಗಿ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗೋದ್ರಿಂದ, ಆವೇಶಗಳ ವರ್ಗಾವಣೆ ಆಗೋದ್ರಿಂದ ಲೋಹದ ವಸ್ತುಗಳಲ್ಲಿ ಆವೇಶ ವರ್ಗಾವಣೆ ಆದಾಗ ರಾಡು, ಕತ್ತಿ, ಕಬ್ಬಿಣ ಈ ರೀತಿಯಾಗಿ ಇದನ್ನು ಹಿಡ್ಕೋಬಾರ್ದು. ಸುರಕ್ಷಿತವಾದ ಕಟ್ಟಡ ಮತ್ತು ವಾಹನಗಳ ಕೆಳಗೆ ಹೋಗಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು, ಕಟ್ಟಡ ಇಲ್ಲದಿದ್ದರೆ ನೀವು ಕುಳಿತುಕೊಳ್ಳು ಮೊಣಕಾಲುಗಳನ್ನು ಮಡಿಸಿ ತಲೆ ಕೆಳಗೆ ಮಾಡಿ ಮಲಗಬೇಕು. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ಓಕೆ, ನಾವೀಗ ಇಲ್ಲಿ ಗಮನಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಮಿಂಚು ಯಾವ ರೀತಿಯಾಗಿ ಉಂಟಾಗುತ್ತೆ ಅಂತ ನೋಡಿದಾಗ, ಇಲ್ಲಿ 2 ಮೋಡಗಳಿರ್ತವೆ. ಈ ಮೋಡಗಳಲ್ಲಿ ಒಂದು ಪಾಸಿಟಿವ್, ಇನ್ನೊಂದು ಎಲೆಕ್ಟ್ರಾನ್ ಆವೇಶಪೂರಿತವಾಗಿರುವಂಥ ಮೋಡಗಳು. ಈ 2 ಮೋಡಗಳು ಜೋರಾಗಿ ಗಾಳಿ ಬೀಸಿದಾಗ ಎರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಎಲೆಕ್ಟ್ರಾನ್ಗಳು ಒಂದರಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಟ್ರಾನ್ಸ್ಫರ್ ಆದಾಗ ಇಲೆಕ್ಟ್ರಾನ್ಗಳು ಈ ಮೇಲಿನ ಮೋಡದಿಂದಿರುವಂಥ ಎಲೆಕ್ಟ್ರಾನು ಕೆಳಗಡೆ ಇರುವಂಥ ಮೋಡಗಳಿಗೆ ಎಲೆಕ್ಟ್ರಾನ್ಗಳನ್ನು ಟ್ರಾನ್ಸ್ಫರ್ ಮಾಡಿದಾಗ ಈ ಕೆಳಗಿನ ಮೋಡಗಳಿಗೆ ಹೆಚ್ಚಿನ ಎಲೆಕ್ಟ್ರಾನ್ಗಳನ್ನು ಹಿಡಿದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಏನು ಮಾಡುತ್ತಪ್ಪ ಅಂದರೆ, ಇದು ಮೋಡ ನೆಗೆಟಿವ್ ಚಾರ್ಜ್ ಆಗಿರುತ್ತೆ, ಭೂಮಿ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಯಾವಾಗಲೂ ಅಟ್ರಾಕ್ಟಿವ್ ಆಗಿರ್ತವೆ. ಹಾಗಾಗಿ ಈ ನೆಗೆಟಿವ್ ಎಲೆಕ್ಟ್ರಾನ್ಗಳನ್ನು ಭೂಮಿಯೆಡೆಗೆ ಇದು ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ಆವೇಶಗಳು ಏನಾಗುತ್ತೆ, ಸಮತೋಲನವಾದಾಗ ಈ ರೀತಿಯಾಗಿ ಮಿಂಚು ಮತ್ತು ಗುಡುಗು ಕಾಣಿಸಿಕೊಳ್ಳುವಂಥದ್ದು. ಈ ರೀತಿಯಾಗಿ ಮಿಂಚು ಕಾಣಿಸಿಕೊಳ್ಳುತ್ತೆ. ಈಗ ಎತ್ತರವಾದ ಗಿಡಗಳು, ಕಟ್ಟಡಗಳಿಗೆ ಈ ರೀತಿಯಾಗಿ ಏನಾಗುತ್ತೆ, ಮಿಂಚು ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುವಂಥದ್ದು. ನೀವು ಹೊರಗಿನ ಪ್ರದೇಶದಲ್ಲಿದ್ದ ಮಿಂಚು ಉಂಟಾದಾಗ ಈ ರೀತಿಯಾಗಿ ಓಪನ್ ಪ್ಲೇಸಲ್ಲಿ ಈ ರೀತಿಯಾಗಿ ಕುಳಿತು ಮೊಣಕಾಲು ಕೆಳಗೆ ನಿಮ್ಮ ಮುಖವನ್ನು ಹಾಕಿ ಈ ರೀತಿಯಾಗಿ ಕೂತ್ಕೊಂಡ್ರೆ ಇಲ್ಲಿ ಮಿಂಚು ನಿಮಗೆ ಯಾವುದೇ ರೀತಿಯಾದ ಅಪಘಾತವನ್ನು ಮಾಡುವುದಿಲ್ಲ ಎನ್ನುವಂಥ ಒಂದು ಪ್ರಿಕಾಷನ್ ತೆಗೆದುಕೊಳ್ಳುವಂಥದ್ದು ಇದೆ. ಕುಕ್ಕುರ್ಕಾಲಿನಲ್ಲಿ ಕುಳಿತು 2 ಕೈಗಳಿಂದ ಮಂಡಿಯನ್ನು ಬಳಸಿ ತಲೆಯನ್ನು 2 ಕೈಗಳ ನಡುವೆ ಇರಿಸಿ ಈ ಭಂಗಿಯಲ್ಲಿ ಮಿಂಚಿನ ಅಪಘಾತದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎನ್ನುವಂಥದ್ದು ಒಂದು ಮುನ್ನೆಚ್ಚರಿಕೆ ಕ್ರಮ ಆಗಿರುತ್ತೆ. ಮನೆಯೊಳಗೆ ಇದ್ದಾಗ ಯಾವೆಲ್ಲ ಪ್ರಿಕಾಷನ್ಸ್ಗಳನ್ನು ತಗೋಬೇಕಪ್ಪ ಅಂದರೆ, ವಿದ್ಯುತ್ ಸಾಧನಗಳನ್ನು ಬಳಸಬಾರ್ದು, ಪ್ಲಗ್ಗಳಿಂದ ತೆರೆದು ಇಡಿ, ಟೆಲಿಫೋನ್ ತಂತಿಯಲ್ಲಿರುವ ಫೋನ್ಗಳನ್ನು ಬಳಸಬೇಡಿ, ಕಿಟಕಿ ಮತ್ತು ಬಾಗಿಲಿನಿಂದ ದೂರ ಇರಬೇಕು, ನೀರಿನ ಪೈಪ್ ಮತ್ತು ಟ್ಯಾಪ್ಗಳನ್ನು ಮುಟ್ಟಬಾರ್ದು. ವಾಹನದಲ್ಲಿದ್ದಾಗ ಯಾವ ರೀತಿ ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ನೋಡೋದಾದರೆ, ವಾಹನದಲ್ಲಿ ಇದ್ದಾಗ ಕಾರು ಮತ್ತು ಬಸ್ಗಳು ಸಾಮಾನ್ಯವಾಗಿ ಸುರಕ್ಷಿತವಾಗಿರ್ತವೆ. ಲೋಹದ ಭಾಗಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು, ಒಳಗಡೆನೇ ಇರಬೇಕು. ಬೈಕ್ ಮತ್ತು ಸೈಕಲ್ ಮೇಲೆ ಹೋಗ್ತಾ ಇದ್ದರೆ ಸುರಕ್ಷಿತವಾದ ಆಶ್ರಯಕ್ಕೆ ನಾವು ಹೋಗಬೇಕು. ನೆಕ್ಸ್ಟ್, ಮನೆ ಮತ್ತು ಕಟ್ಟಡಗಳು ಯಾವ ರೀತಿಯಾಗಿ ಸುರಕ್ಷತೆಯನ್ನು ಪಡಿತವಪ್ಪ ಅಂದರೆ, ಭೂ ಸಂಪರ್ಕಗೊಳಿಸುವುದರಿಂದ ಅಂದರೆ ಲೈಟ್ನಿಂಗ್ ಕಂಡಕ್ಟರನ್ನು ಅಳವಡಿಸಿರ್ತಾರೆ. ಇದರಿಂದ ಅರ್ತ್ಗೆ ಡೈರೆಕ್ಟಾಗಿ ಚಾರ್ಜಸ್ಗಳು ಮೂವ್ ಆಗಿಬಿಡ್ತವೆ. ಹಾಗಾಗಿ ಅರ್ಥಿಂಗನ್ನು ಮಾಡಿರ್ತಾರೆ. ನೆಕ್ಸ್ಟು, ಮರದ ಕೆಳಗೆ ನಿಲ್ಲಬಾರ್ದು. ಮರದ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಲೋಹದ ವಸ್ತುಗಳನ್ನು ಹಿಡಿಬಾರ್ದು. ನೀರಿನ ಮೂಲ ಅಥವಾ ನೀರಿನೊಳಗೆ ಇರಬಾರ್ದು. ತೆರೆದ ಜಾಗದಲ್ಲಿ ಮಲಗಬಾರ್ದು. ಒಂದು ಸಣ್ಣದಾಗಿ ನೆನಪಿಟ್ಟುಕೊಳ್ಳುವಂಥ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ, ಮಿಂಚು ಬಂದಾಗ ಮರ ಬೇಡ, ಲೋಹ ಬೇಡ, ತೆರೆದ ಜಾಗ ಬೇಡ ಅನ್ನುವಂಥದ್ದು ನೀವು ನೆನಪಿಟ್ಕೋಬೋದು. ನೆಕ್ಸ್ಟ್, ಇನ್ನೊಂದು ನೈಸರ್ಗಿಕ ವಿದ್ಯಮಾನ ಏನಪ್ಪ ಅಂದರೆ ಭೂಕಂಪ. ಭೂಕಂಪ ಅಂದರೆ ಏನು, ಯಾವ ರೀತಿಯಾಗಿ ಉಂಟಾಗುತ್ತೆ, ಭೂಕಂಪ ಅಂತ ಅಂದರೆ ಏನಂತ ಕರಿತೀವ ಅದನ್ನು ನೋಡೋದಾದರೆ, ಭೂಮಿಯ ಒಳಭಾಗದಲ್ಲಿನ ಶಿಲಾಪದರಗಳಲ್ಲಿ ಸಂಗ್ರಹವಾದ ಶಕ್ತಿ
ಅಚಾನಕ್ಕಾಗಿ ಬಿಡುಗಡೆಯಾಗಿ ಭೂಮಿಯಲ್ಲಿ ಉಂಟಾಗುವ ಕಂಪನವನ್ನು ಭೂಕಂಪ ಅಂತ ಹೇಳಿ ಕರಿತೀವಿ. ಭೂಕಂಪ ಉಂಟಾಗಲು ಕಾರಣ ಏನಪ್ಪ ಅಂದರೆ ಭೂಪಟಲಗಳ ತಹಟೆಗಳು ಚಲನೆ, ಅಂದರೆ ಟೆಕ್ಟಾನಿಕ್ ಪ್ಲೇಟ್ಗಳ ಮೂಮೆಂಟ್ ಆಗೋದ್ರಿಂದ ಇಲ್ಲಿ ಭೂಕಂಪ ಉಂಟಾಗುತ್ತೆ. ಅದರಿಂದ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ ಮತ್ತು ಭೂಮಿಯ ಒಳಭಾಗದ ದೋಷ ರೇಖೆಗಳಲ್ಲಿನ ಚಲನೆ, ಕೆಲವು ಮಾನವ ಕಾರ್ಯಗಳು, ಬೃಹತ್ ಅಣೆಕಟ್ಟು ಮತ್ತು ಭೂಗತ ಸ್ಫೋಟಗಳು ಭೂಕಂಪ ಮುಖ್ಯ ಪದಗಳು ಏನಪ್ಪ ಅಂದರೆ ಭೂಕಂಪ ಉಂಟಾಗಲಿಕ್ಕೆ ಮುಖ್ಯವಾಗಿರುವಂಥ ವರ್ಡ್ಸ್ಗಳನ್ನು ಏನೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಕೇಂದ್ರ ಬಿಂದು, ಉಪಕೇಂದ್ರ ಮತ್ತು ಸಿಸ್ಮೋಗ್ರಾಫ್. ಹೀಗಂದರೆ ಏನು, ಈ ಕೇಂದ್ರ ಬಿಂದು ಅಂದರೆ ಏನು, ಉಪಕೇಂದ್ರ ಏನು ನೋಡ್ತಾ ಹೋಗೋಣ. ನಮ್ಮ ಭೂಮಿ ಎನ್ನುವಂಥದ್ದು ಭೂಮಿಯ ಒಳಭಾಗದಲ್ಲಿ ಈ ರೀತಿಯಾದ ರಚನೆಗಳಿರ್ತವೆ. ಇದು ನಾವು ವಾಸಿಸುವಂಥ ಜಾಗ, ನಾವು ಏನು ವಾಸಿಸ್ತೀವಿ ಈ ಜಾಗಕ್ಕೆ ನಾವು ಭೂತೊಗಟೆ ಅಂತ ಹೇಳಿ ಕರಿತೀವಿ, ಅಥವಾ ಭೂಕವಚದ ಮೇಲೆ ನಾವಿರ್ತೀವಿ. ಇನ್ನಷ್ಟು ಭೂಮಿ ಆಳಕ್ಕೆ ಹೋದರೆ ಅಲ್ಲಿ ಮ್ಯಾಂಟಲ್ ಎನ್ನುವಂಥ ಪದರ ಇರುತ್ತೆ. ನಂತರ ಇನ್ನಷ್ಟು ಒಳಗಡೆ ಹೋದಾಗ ಹೊರಗರ್ಭ ಅಥವಾ ಹೊರತಿರುಳು ಅಂತ ಹೇಳಿ ಕರಿತೀವಿ, ಇನ್ನೊಂದು ಒಳಗರ್ಭ ಅಥವಾ ಒಳತಿರುಳು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಭೂಮಿಯ ಮೇಲೆ ಭೂಮಿಯ ಹೊರಕವಚವು ಒಂದೇ ತುಣುಕಿನಿಂದಾಗಿಲ್ಲ, ಇದು ಛಿದ್ರಗೊಂಡಿದೆ, ಅಂದರೆ ಫ್ರ್ಯಾಗ್ಮೆಂಟೆಡ್ ಆಗಿರುತ್ತೆ. ಅಂದರೆ ಈಗ ನೀವು ಸಾಮಾನ್ಯವಾಗಿ ನೆಲವನ್ನು ನೋಡಿದಾಗ ಪ್ರತಿಯೊಂದು ಜಾಗದಲ್ಲಿ ಕೂಡ ಬೇರೆ ಬೇರೆ ಕಲರ್, ಬೇರೆ ಬೇರೆ ಬಣ್ಣದ ಮಣ್ಣುಗಳನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಆ ರೀತಿಯಾಗಿ ಮಣ್ಣುಗಳು ಇರೋದಕ್ಕೆ ಇದಕ್ಕೆ ಫ್ರ್ಯಾಗ್ಮೆಂಟೆಡ್ ಹೊರಕವಚ ಅಂತೇಳಿ ಕರಿತೀವಿ. ಇಲ್ಲಿ ಅರ್ತ್ ಪ್ಲೇಟ್ ಈ ಒಂದು ಪ್ರತಿಯೊಂದು ತುಂಡನ್ನು ನಾವು, ಪ್ರತಿಯೊಂದು ಭೂಫಲಕವನ್ನು ಅರ್ತ್ ಪ್ಲೇಟ್ ಅಂತ ಹೇಳಿ ಕರಿತೀವಿ. ಅರ್ತ್ ಪ್ಲೇಟ್ ಅಂತಂದಾಗ ಈ ಒಂದು ಭೂಮಿಯ ಮೇಲೆ ನೋಡಿದಾಗ ಭೂಫಲಕಗಳು ನಿರಂತರವಾಗಿ ಚಲನೆಯಲ್ಲಿವೆ. ಇವು ಪರಸ್ಪರ ಉಜ್ಜಿದಾಗ ಅಥವಾ ಡಿಕ್ಕಿಯಾಗಿ ಫಲಕವು ಇನ್ನೊಂದು ಫಲಕದ ಕೆಳಗೆ ನುಗ್ಗಿದಾಗ ಭೂಮಿಯ ತೊಗಟೆ ವಿಚಲನೆ ಉಂಟಾಗಿ ಈ ಭೂಮಿಯ ಮೇಲ್ಪದರದಲ್ಲಿ ಭೂಕಂಪ ಪ್ರಕಟವಾಗತ್ತೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಈಗ ಎರಡು ರೀತಿಯಾದ ಭೂಕಂಪಗಳು ಉಂಟಾಗ್ತವೆ. ಒಂದು ಡಿಕ್ಕಿ ಹೊಡೆಯೋದ್ರಿಂದ, ಇನ್ನೊಂದು ಉಜ್ಜುವಿಕೆಯಿಂದ. ಯಾವ ರೀತಿಯಾಗಿ ಡಿಕ್ಕಿ ಹೊಡೆಯುತ್ತೆ, ಯಾವ ರೀತಿಯಾಗಿ ಉಜ್ಜುತ್ತೆ ಅಂತ ನೋಡೋದಾದರೆ, ಈಗ ಇಲ್ಲಿ ನೀವು ಎರಡು ರೀತಿಯಾದ ಭೂಕಂಪಗಳನ್ನು ಗಮನಿಸ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ಟೆಕ್ಟಾನಿಕ್ ಪ್ಲೇಟ್ ಇದೆ, ಇಲ್ಲಿ ಒಂದು ಟೆಕ್ಟಾನಿಕ್ ಪ್ಲೇಟ್ ಇದೆ. ಈ ಎರಡೂ ಟೆಕ್ಟಾನಿಕ್ ಪ್ಲೇಟ್ಗಳು ಯಾವಾಗಲೂ ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಪದರಗಳು ಯಾವಾಗಲೂ ಚಲನೆಯಲ್ಲಿರುತ್ತೆ. ಹೀಗಾಗಿ ಚಲಿಸುವಂಥ ಸಂದರ್ಭದಲ್ಲಿ ಎರಡು ಟೆಕ್ಟಾನಿಕ್ ಪ್ಲೇಟ್ಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ರೆ ಆ ಒಂದು ದಿಕ್ಕಿನಲ್ಲಿ, ವಿರುದ್ಧ ದಿಕ್ಕಂದರೆ ಒಂದಕ್ಕೊಂದು ಮುಖಾಮುಖಿ ಆಗುವಂಥ ಸಂದರ್ಭ ಇದ್ದಾಗ ಈ ರೀತಿಯಾಗಿ ಭೂಮಿಯ ಮೇಲಿನ ಒಂದು ಪದರವು ಮೇಲಕ್ಕೆ ಡಿಕ್ಕಿಯಾಗಿ ಇನ್ನೊಂದು ಪದರು ಕೆಳಕ್ಕೆ ಡಿಕ್ಕಿಯಾಗಿ ಈ ಡಿಕ್ಕಿ ಹೊಡೆದಿರುವಂಥ ಪ್ರದೇಶದಲ್ಲಿರುವಂಥ ಜ್ವಾಲ, ಅಂದರೆ ಭೂಮಿಯಲ್ಲಿ ಕಂಡುಬರುವಂಥ ಮ್ಯಾಂಟಲ್ ಎನ್ನುವಂಥ ಒಂದು ಲಾವಾರಸ ಏನು ಮಾಡುತ್ತೆ, ಈ ಒಂದು ಏನಾಗಿರುತ್ತೆ ಅಂದರೆ ಈ ಒಂದು ಭೂಮಿಯಲ್ಲಿ ಈ ರೀತಿಯಾಗಿ ಗ್ಯಾಪ್ ಹುಟ್ಕೊಂಡಿರುತ್ತೆ. ಈ ಗ್ಯಾಪಿಂದ ಏನಾಗುತ್ತೆ ಅಂದರೆ ಆ ಲಾವಾರಸ ಮೇಲಕ್ಕೆ ಬಂದುಬಿಡುತ್ತೆ. ಇದರಿಂದ ಭೂಮಿಯಲ್ಲಿರುವಂಥ ಎರಡು ಪ್ಲೇಟ್ಗಳು ಕಂಪಿತಗೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ ಭೂಕಂಪ ಸಂಭವಿಸುವಂಥದ್ದು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಭೂಮಿಯ ಮೇಲಿನ ಪದರಗಳು ಒಂದು ಈ ದಿಕ್ಕಿಗೆ, ಇನ್ನೊಂದು ಈ ದಿಕ್ಕಿಗೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾಗ, ಎರಡು ಹತ್ತಿರಕ್ಕೆ ಬಂದಾಗ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿರುವಾಗ ಈ ರೀತಿಯಾಗಿ ಎರಡು ಪದರಗಳ ನಡುವೆ ಘರ್ಷಣೆ ಉಂಟಾದಾಗ ಈ ಒಂದು ಸಂದರ್ಭದಲ್ಲಿ ಕೂಡ ಭೂಕಂಪ ಉಂಟಾಗುವಂಥದ್ದು. ಭೂಫಲಕಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಇದೆ, ಅಂದರೆ ಭಾರತದ ಪ್ರಸ್ಥಭೂಮಿ ಇಲ್ಲಿ ಕಾಣ್ತಾ ಇದೆ. ಇದು ಅರೇಬಿಯನ್ ಪ್ರಸ್ಥಭೂಮಿಯಾಗಿದೆ, ಇದು ಯುರೋಪಿಯನ್ ಪ್ರಸ್ಥಭೂಮಿ ಇದೆ. ಸೊ ಈಗ ಭಾರತದಲ್ಲಿರುವಂತಹ ದಕ್ಷಿಣ ಭಾಗದ ಭಾರತ ಏನಿದೆ, ಹಿಮಾಲಯಕ್ಕೆ ಹೋಗಿ ಡಿಕ್ಕಿ ಹೊಡೆದಿದ್ದರಿಂದ ಇಲ್ಲಿ ಹಿಮಾಲಯ ಪರ್ವತಗಳು ಸೃಷ್ಟಿಯಾಗಿವೆ. ಅದೇ ರೀತಿಯಾಗಿ ಈಗ ಯುರೋಪ್ ಖಂಡ ಆಗಿರ್ಬೋದು, ಆಸ್ಟ್ರೇಲಿಯಾ ಖಂಡ ಆಗಿರ್ಬೋದು ಮತ್ತು ಈ ಒಂದು ಅರೇಬಿಕ್ ಪ್ರಸ್ಥಭೂಮಿ ಆಗಿರ್ಬೋದು, ಎಲ್ಲವೂ ಕೂಡ ಏನಾಗ್ತಿದ್ದು
ಪ್ರತಿಯೊಂದು ಕೂಡ ಭೂಫಲಕಗಳು ಹಲವಾರು ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ವರ್ಷಗಳಿಂದ ಚಲನೆ ಉಂಟಾಗಿ ಈ ರೀತಿಯಾಗಿ ಭೂಖಂಡಗಳು ಮಾರ್ಪಾಡಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇದು ಅದಕ್ಕೆ ಕಾರಣಪ್ಪ ಅಂದರೆ ಭೂಮಿಯಲ್ಲಿ ಇರುವಂಥ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ, ಅವುಗಳ ಘರ್ಷಣೆಯಿಂದ, ಅವುಗಳು ಡಿಕ್ಕಿ ಹೊಡೆಯುವುದರಿಂದ ಕೆಲವೊಂದು ಬಾರಿ ಭೂಕಂಪಗಳು ಸಂಭವಿಸ್ತವೆ. ಭೂಕಂಪಗಳು ಸಾಮಾನ್ಯವಾಗಿ ಭಾರತದಲ್ಲಿ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಭಾರತದ ಉತ್ತರ ಭಾಗದಲ್ಲಿ ಯಾಕಪ್ಪ ಅಂದರೆ ಅಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಯಾವಾಗಲೂ ಏನಾಗುತ್ತೆ ಅಂದರೆ ಹಿಮಾಲಯದ ಪರ್ವತದ ಕಡೆಗೆ ನುಗ್ತಾ ಇರ್ತವೆ ಟೆಕ್ಟಾನಿಕ್ ಪ್ಲೇಟ್ಗಳು. ಹಾಗಾಗಿ ಗಂಗಾ ಮುಖಜ ಭೂಮಿಯಲ್ಲಿ ಸಾಮಾನ್ಯವಾಗಿ ಭೂಕಂಪನಗಳು ಸಂಭವಿಸೋದಂತ ಕಾಣ್ತೀವಿ. ನೇಪಾಳ ಆಗಿರ್ಬೋದು, ಉತ್ತರ ಪ್ರದೇಶ್ ಮತ್ತು ದೆಹಲಿಯಂತಹ ಒಂದು ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಈ ರೀತಿಯಾಗಿ ಹೆಚ್ಚು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಏನು ಕಾಣುತ್ತೆ ಅಂದರೆ ನಾವು ಭೂಕಂಪನಗಳನ್ನು ಕಾಣ್ತೀವಿ. ಸೊ ದಕ್ಷಿಣ ಭಾರತದಲ್ಲಿ ಕೂಡ ಕೆಲವೊಂದು ಬಾರಿ ಈ ರೀತಿಯಾದ ಘಟನೆಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿರ್ತೀವಿ. ಆದರೆ ಹೆಚ್ಚು ಏನಾಗುತ್ತೆ ಅಂದರೆ ಈ ಹಿಮಾಲಯ ಏನು ಫಾರ್ಮೇಷನ್ ಆಗಿದೆ ಟೆಕ್ಟಾನಿಕ್ ಪ್ಲೇಟ್ಗಳಿಂದ ಡಿಕ್ಕಿ ಹೊಡೆದ ಕಾರಣ ಇಲ್ಲಿ ಮೌಂಟ್ ಎವರೆಸ್ಟ್ ಕಾರಣವಾಗಿರುವಂಥದ್ದನ್ನು ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಭೂಕಂಪನ ಸಂಭವಿಸುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ಭೂಕಂಪನದ ಮುಖ್ಯ ಪದಗಳೇನಪ್ಪ ಅಂದರೆ ಕೇಂದ್ರ ಬಿಂದು ಅಥವಾ ಫೋಕಸ್ ಅಂತ ಹೇಳಿ ಕರಿತೀವಿ. ಭೂಮಿಯ ಒಳಗೆ ಭೂಕಂಪ ಆರಂಭವಾಗುವಂಥ ಸ್ಥಳಕ್ಕೆ ನಾವು ಕೇಂದ್ರ ಬಿಂದು ಅಂತ ಹೇಳಿ ಕರಿತೀವಿ. ಮತ್ತು ಭೂಮಿಯ ಮೇಲ್ಮೆಯಲ್ಲಿ ಕೇಂದ್ರ ಬಿಂದುವನ್ನು ನೇರ ಮೇಲಿನ ಬಿಂದುಕ್ಕೆ ನಾವು ಉಪಕೇಂದ್ರ ಅಂತೇಳಿ ಕರಿತೀವಿ. ಮೊದಲಿಗೆ ಎಲ್ಲಿ ಭೂಕಂಪ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕೇಂದ್ರ ಬಿಂದು, ಅದು ಮೊದಲಿಗೆ ಭೂಮಿಯ ಮೇಲ್ಪದರಲ್ಲಿ ಎಲ್ಲಿ ಕಂಡು ಬರುತ್ತೆ ಅದಕ್ಕೆ ಉಪಕೇಂದ್ರ ಅಂತೇಳಿ ಕರೀತಾರೆ. ಸೊ ಇವೆರಡು ಮುಖ್ಯ ಪದಗಳು. ನೆಕ್ಸ್ಟ್ ಏನಪ್ಪ, ಸಿಸ್ಮೋಗ್ರಾಫ್ ಅಂದರೆ ಏನು? ಸಿಸ್ಮೋಗ್ರಾಫ್ ಅಂದರೆ ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವಂಥ ಸಾಧನ. ಭೂಕಂಪನದ ತೀವ್ರತೆಯನ್ನು ಅಂದರೆ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಭೂಕಂಪ ಉಂಟಾಗಿದೆ ಅದರ ಒಂದು ತೀವ್ರತೆಯನ್ನು ಕಂಡುಹಿಡಿಯಲು ಬಳಸುವಂಥ ಸಾಧನ ಸಿಸ್ಮೋಗ್ರಾಫ್. ಹಾಗಾದರೆ ರಿಕ್ಟರ್ ಮಾಪನ ಅಂದರೆ ಏನು? ಭೂಕಂಪನದ ಪ್ರಮಾಣ ಸೂಚಿಸುವ ಒಂದು ಮಾಪಕ. ಇದು ರಿಕ್ಟರ್ ಮಾಪಕ. ಭೂಕಂಪನದ ಪ್ರಮಾಣವನ್ನು ಸೂಚಿಸುವ ಮಾಪಕ, ಇದು ರಿಕ್ಟರ್ ಮಾಪಕ. ಈ ಒಂದು ಭೂಕಂಪಕ್ಕೆ ಸಂಬಂಧಿಸಿದಾಗೆ ಸಿಸ್ಮೋಗ್ರಾಫ್ ಮತ್ತು ರಿಕ್ಟರ್ಗಳ ಒಂದು ನಿಮಗೆ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟು ಭೂಕಂಪದಿಂದ ಆಗುವಂಥ ಪರಿಣಾಮಗಳೇನು? ಭೂಕಂಪದಿಂದ ಉಂಟಾಗುವಂಥ ಪರಿಣಾಮಗಳು ಕಟ್ಟಡಗಳ ಕುಸಿತ, ಜೀವಹಾನಿ ಮತ್ತು ಆಸ್ತಿ ಹಾನಿ, ಭೂಕುಸಿತ, ಸುನಾಮಿ, ಸಮುದ್ರದ ಅಡಿಯಲ್ಲಿ ಉಂಟಾಗುವಂಥ ಭೂಕಂಪನದಿಂದ ಸುನಾಮಿ ಉಂಟಾಗುತ್ತೆ, ಇದರಿಂದ ಭೂಕುಸಿತ ಕೂಡ ಆಗುತ್ತೆ. ಭೂಕಂಪನದ ಸಮಯದಲ್ಲಿ ಸುರಕ್ಷಿತವಾಗಿರುವಂಥ ಕ್ರಮಗಳು ಯಾವುವಪ್ಪ ಅಂದರೆ ಮನೆಯೊಳಗೆ ಇದ್ದಾಗ ಯಾವುದಾದ್ರೂ ಗಟ್ಟಿಯಾದ ಮೇಜು, ಮಂಚದ ಕೆಳಗೆ ಕುಳಿತುಕೊಳ್ಳುವುದು, ಕಿಟಕಿ ಮತ್ತು ಅಲಮಾರಿನಿಂದ ದೂರ ಇರಬೇಕು. ಲಿಫ್ಟ್ಗಳನ್ನು ಬಳಸಬಾರ್ದು. ಹಾಗಾದರೆ ಮನೆಯಿಂದ ಹೊರಗಡೆ ಇದ್ದರೆ ಏನೆಲ್ಲ ಮಾಡಬೇಕು? ತೆರೆದ ಜಾಗಕ್ಕೆ ಓಡಿ ಹೋಗಬೇಕು. ಕಟ್ಟಡ ಮತ್ತು ವಿದ್ಯುತ್ ಕಂಬಗಳಿಂದ ದೂರ ಇರಬೇಕು. ವಾಹನದಲ್ಲಿದ್ದರೆ ವಾಹನವನ್ನು ನಿಲ್ಲಿಸಿ ಒಳಗೆ ಏರಿ ಸೇತುವೆ ಮತ್ತು ಓವರ್ ಬ್ರಿಡ್ಜ್ಗಳ ಕೆಳಗೆ ನಿಲ್ಲಬೇಡಿ. ನೆಕ್ಸ್ಟ್ ಇಷ್ಟು ಮೊದಲಿನ ನೋಟ್ಸನ್ನು ನೋಡಿದ್ವಿ, ಯಾವ ರೀತಿಯಾಗಿ ಈ ಒಂದು ಚಾಪ್ಟರ್ ಇದೆ ಅಂತ. ಅದಕ್ಕೆ ಸಂಬಂಧಿಸಿದ ಹಾಗೆ ನಂತರ ಅಭ್ಯಾಸದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ರೀತಿಯಾಗಿದೆ ಪ್ರಶ್ನೆ: ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲ ಆ ಒಂದು ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ತಾಮ್ರದ ಸರಳು, ಅದರಿಂದ ಚಾರ್ಜಸ್ಗಳನ್ನು ಪ್ರೊಡ್ಯೂಸ್ ಮಾಡಬಹುದು. ಉಬ್ಬಿದ ಬಲೂನನ್ನು ಚಾರ್ಜಸನ್ನು ಪ್ರೊಡ್ಯೂಸ್ ಮಾಡಬಹುದು. ಉಣ್ಣೆ ಬುಟ್ಟಿಯಿಂದ ಕೂಡ ಚಾರ್ಜಸನ್ನು ನಾವು ಉಂಟು ಮಾಡ್ಬೋದು. ಆದರೆ ಪ್ಲಾಸ್ಟಿಕ್ ಅಳತೆ ಪಟ್ಟಿಯಿಂದ ನಾವು ಈ ಒಂದು ಘರ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಮತ್ತು ರೇಷ್ಮೆಯು ಧನ ಆವೇಶಗೊಳಿಸುತ್ತವೆ ಮತ್ತು ಕಡ್ಡಿ ಧನ ಆವೇಶಗೊಳ್ಳುತ್ತದೆ, ಬಟ್ಟೆಯು ಋಣ ಆವೇಶಗೊಳ್ಳುತ್ತದೆ. ಈ ರೀತಿಯಾಗಿದೆ. ಬಟ್ಟೆ ಮತ್ತು
ಈ ಒಂದು ಬಟ್ಟೆ ಮತ್ತು ಎರಡೂ ಕೂಡ ಋಣ ಆವೇಶಗೊಳ್ಳುತ್ತವೆ ಮತ್ತು ಬಟ್ಟೆಯು ಧನ ಆವೇಶಗೊಳ್ಳುತ್ತದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ರೇಷ್ಮೆ ಕಡ್ಡಿಯು ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿಯು ಧನ ಆವೇಶಗೊಳ್ಳುತ್ತದೆ, ಬಟ್ಟೆಯು ಋಣ ಆವೇಶಗೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸ ಎಂದು, ತಪ್ಪಾಗಿದ್ದರೆ ತ ಎಂದು ಬರೆಯಿರಿ ಅಂತ ಇದೆ. ಸಜಾತಿ ಆವೇಶಗಳು ಆಕರ್ಷಿಸುತ್ತವೆ, ಇದು ತಪ್ಪು. ಆವೇಶಪೂರಿತ ಗಾಜಿನ ಕಡ್ಡಿಯು ಆವೇಶಪೂರಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ, ತಪ್ಪು. ಮತ್ತು ಮಿಂಚು ಬಂಧಕವು ಕಟ್ಟಡವನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ, ಇದು ಕೂಡ ತಪ್ಪು. ಮಿಂಚು ಬಂಧಕವು ಕಟ್ಟಡವನ್ನು ರಕ್ಷಿಸುತ್ತದೆ. ಭೂಕಂಪನಗಳನ್ನು ಮೊದಲೇ ಊಹಿಸಬಹುದು, ಸರಿಯಾಗಿದೆ. ಮೊದಲೇ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಕೆಲವು ಬಾರಿ ಅಚಾನಕ್ಕಾಗಿ ಕೂಡ ಸಂಭವಿಸುತ್ತೆ. ಹಾಗಾಗಿ ಕೆಲವೊಂದು ಸೂಕ್ಷ್ಮವಾಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿ ಈಗ ಹೈ ಟೆಕ್ನಾಲಜಿ ಮೂಲಕ ಸಂಭವಿತವಾಗಿ ನಾವು ಭೂಕಂಪವನ್ನು ಮೊದಲಿಗೆ ಕಂಡುಹಿಡಿಬೋದು ಕೂಡ. ನಾಲ್ಕನೇ ಪ್ರಶ್ನೆ, ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ಗೆ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಎಂಬ ಶಬ್ದ ಕೇಳಿಸುತ್ತದೆ, ಇದಕ್ಕೆ ಕಾರಣ ಏನಪ್ಪ ಅಂದರೆ ಚಳಿಗಾಲದಲ್ಲಿ ಸ್ವೆಟರ್ ಎನ್ನುವಂಥದ್ದು ಈ ಒಂದು ಬಟ್ಟೆಯಲ್ಲಿ ಏನಾಗಿರ್ತವೆ, ಪಾಸಿಟಿವ್ ಚಾರ್ಜ್ ಸ್ಟೋರ್ ಆಗಿರುತ್ತೆ. ಸೊ ಚರ್ಮದ ಮೇಲೆ ನೆಗೆಟಿವ್ ಚಾರ್ಜ್ಗಳು ಇರೋದ್ರಿಂದ ಇಲ್ಲಿ ಆವೇಶಗಳು ಟ್ರಾನ್ಸ್ಫರ್ ಆದಾಗ ದೇಹದ ಮೇಲೆ ಸ್ಟ್ಯಾಟಿಕ್ ಎಲೆಕ್ಟ್ರೋಸ್ಟಿಟಿಸ್ ಫಾರ್ಮೇಷನ್ ಆಗುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್. ಆವಾಗ ಈ ದೇಹದ ಮೇಲೆ ಈ ರೀತಿಯಾದ ಶಬ್ದಗಳು ಕಂಡುಬರುವಂಥದ್ದು. ಐದನೇ ಪ್ರಶ್ನೆ, ಆವೇಶಪೂರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶ ತಟಸ್ಥಗೊಳ್ಳುತ್ತದೆ, ಏಕೆ? ವಿವರಿಸಿ. ಆವೇಶಪೂರಿತ ವಸ್ತುವನ್ನು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶಪೂರಿತ ವಸ್ತುವು ಕೈಗೆ ಆವೇಶಗಳನ್ನು ಟ್ರಾನ್ಸ್ಫರ್ ಮಾಡಿದಾಗ ಅದು ಆವೇಶ ತಟಸ್ಥಗೊಳ್ಳುತ್ತದೆ. ನೆಕ್ಸ್ಟು ವಿನಾಶಕಾರಿ ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ. ಈ ಅಳತೆ ಭೂಕಂಪನದಲ್ಲಿ ತೀವ್ರತೆಯು 3 ಆಗಿದೆ. ಭೂಕಂಪನವು ಇದನ್ನು ದಾಖಲಿಸುತ್ತದೆ, ಇದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದು ತೀವ್ರತೆಯನ್ನು ದಾಖಲಿಸುತ್ತದೆ, ಆದರೆ ಇದು ಏನು ಮಾಡುತ್ತೆ ಅಂದರೆ ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡೋದಿಲ್ಲ. ನೆಕ್ಸ್ಟ್, ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು 3 ಉಪಕ್ರಮಗಳನ್ನು ತಿಳಿಸಿ. ಮಿಂಚಿನಿಂದ ರಕ್ಷಿಸಿಕೊಳ್ಳಲು ಮರದ ಕೆಳಗೆ ನಿಲ್ಲಬಾರ್ದು, ಲೋಹದ ವಸ್ತುಗಳನ್ನು ಹಿಡಿಬಾರ್ದು, ನೀರಿನೊಂದಿಗೆ ನಾವು ಸಂಪರ್ಕದಿಂದ ಇರಬಾರ್ದು ಅಂತ ಹೇಳಿ 3 ಉಪಕ್ರಮಗಳನ್ನು ಬರಿಬೋದು. ನೆಕ್ಸ್ಟ್ ಪ್ರಶ್ನೆ, 2 ಆವೇಶಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಮತ್ತು ಒಂದು ಆವೇಶಪೂರಿತ ಬಲೂನ್ ಮತ್ತೊಂದು ಆವೇಶ ತಟಸ್ಥ ಬಲೂನನ್ನು ಆಕರ್ಷಿಸುತ್ತದೆ, ಏಕೆ ಅಂತ ಹೇಳಿ ವಿವರಿಸಿ. ಈಗ 2 ಆವೇಶಪೂರಿತ ಬಲೂನ್ಗಳಲ್ಲಿ ಒಂದು ಪಾಸಿಟಿವ್ ಚಾರ್ಜಸ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜಸ್ ಇರುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಎರಡೂ ಕೂಡ ಒಂದಕ್ಕೊಂದು ಆವೇಶಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಆವೇಶ ತಟಸ್ಥ ಬಲೂನನ್ನು ಆಕರ್ಷಿಸುತ್ತದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಆವೇಶಪೂರಿತ ವಸ್ತುವನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಉಪಕರಣವನ್ನು ಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಇದೆ. ಆವೇಶಪೂರಿತ ವಸ್ತುವನ್ನು ಪತ್ತೆ ಹಚ್ಚಲು ಬಳಸುವಂಥ ಉಪಕರಣ ಯಾವುದಪ್ಪ ಅಂದರೆ ಪರೀಕ್ಷಕ ಅಥವಾ ಟೆಸ್ಟರ್ ಅಂತ ಹೇಳಿ ಕರಿತೀವಿ, ಅದನ್ನು ಚಿತ್ರದ ಸಹಾಯದಿಂದ ಬರೆಯಿರಿ ಅಂತ ಇದೆ. ನೆಕ್ಸ್ಟ್, ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳನ್ನು ಪಟ್ಟಿ ಮಾಡಿ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಭೂಕಂಪನಗಳು ಸಂಭವಿಸ್ತವೆ. ಯಾಕಪ್ಪ ಅಂದರೆ ಅಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಅಲ್ಲಿ ಹೆಚ್ಚು
ಮೂಮೆಂಟ್ ಆಗೋದ್ರಿಂದ ಅಲ್ಲಿ ಭೂಫಲಕಗಳ ಚಲನೆ ಹೆಚ್ಚು ಇರುತ್ತೆ. ಹಾಗಾಗಿ ಈ 3 ರಾಜ್ಯಗಳಲ್ಲಿ, ಇನ್ನೂ ಕೆಲವು ರಾಜ್ಯಗಳಲ್ಲಿ ಆಗಾಗ ಕೂಡ ಕಂಡುಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕಂಡುಬರುವಂಥ ಪ್ರಮುಖ 3 ರಾಜ್ಯಗಳಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಇಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು, ಅದೇ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್, ನೈಸರ್ಗಿಕ ವಿದ್ಯಮಾನ ಎಂದರೇನು? ನೈಸರ್ಗಿಕ ವಿದ್ಯಮಾನ ಎಂದರೇನು ಅಂತಂದಾಗ, ಪ್ರಕೃತಿಯಲ್ಲಿ ಮಾನವನ ಹಸ್ತಕ್ಷೇಪವಿಲ್ಲದೆ ಸ್ವಾಭಾವಿಕವಾಗಿ ಸಂಭವಿಸುವ ಘಟನೆಗಳನ್ನು ನೈಸರ್ಗಿಕ ವಿದ್ಯಮಾನ ಅಂತೇಳಿ ಕರಿತೀವಿ. ಕೆಲವು ನೈಸರ್ಗಿಕ ವಿದ್ಯಮಾನಗಳನ್ನು ಯಾವಪ್ಪ ಅಂದರೆ ಮಿಂಚು, ಭೂಕಂಪ ಮತ್ತು ವಿದ್ಯುತ್ ಆವೇಶಗಳು ಮತ್ತು ಅವುಗಳ ಪರಸ್ಪರ ಕ್ರಿಯೆಗಳು ಮತ್ತು ಅರ್ಥಿಂಗ್ಗಳು. ಇವು ಕೆಲವು ನೈಸರ್ಗಿಕವಾಗಿ ನಾವು ಮಾಡುವಂಥ ಒಂದು ಅಧ್ಯಯನಗಳು. ನೆಕ್ಸ್ಟ್, ಮಿಂಚು ಎಂದರೇನು? ಮೋಡ ಅಥವಾ ಭೂಮಿ ನಡುವೆ ಉಂಟಾಗುವ ಭಾರಿ ಪ್ರಮಾಣದ ವಿದ್ಯುತ್ ಆವೇಶದ ವಿಸರ್ಜನೆಯೇ ಮಿಂಚು. ಮಿಂಚು ಹೇಗೆ ಉಂಟಾಗುತ್ತದೆ? ಮಿಂಚು ಮೋಡಗಳಲ್ಲಿ ಧನ ಮತ್ತು ಋಣ ಆವೇಶಗಳ ಸಂಗ್ರಹಣೆಯಿಂದ ಉಂಟಾಗುವ ಅಸಮತೋಲನ ನಿವಾರಣೆಗೆ ಆವೇಶಗಳು ಅಚಾನಕ್ಕಾಗಿ ವರ್ಗಾಯಿಸುವುದಕ್ಕೆ ಮಿಂಚು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮಿಂಚು ಅಂತ ಹೇಳಿ ಕರಿತೀವಿ. ಗುಡುಗು ಎಂದರೇನು? ನೆಕ್ಸ್ಟು, ಮಿಂಚಿನ ವೇಳೆ ಗಾಳಿ ತೀವ್ರ ಕಂಪನದಿಂದ ಉಂಟಾಗುವ ಭಾರಿ ಪ್ರಮಾಣದ ಶಬ್ದವನ್ನು ಗುಡುಗು ಅಂತ ಹೇಳಿ ಕರಿತೀವಿ. 6ನೇ ಪ್ರಶ್ನೆ, ಮಿಂಚಿನಿಂದ ರಕ್ಷಿಸಿಕೊಳ್ಳುವ 2 ವಿಧಾನಗಳು ಏನಪ್ಪ ಅಂದರೆ, ಮಿಂಚಿನ ಸಮಯದಲ್ಲಿ ಮರಗಳ ಕೆಳಗೆ ನಿಲ್ಲಬಾರದು, ಲೋಹದ ವಸ್ತುಗಳನ್ನು ಹಿಡಿಯಬಾರದು. ನೆಕ್ಸ್ಟ್ ಪ್ರಶ್ನೆ, ಭೂಕಂಪ ಎಂದರೇನು? ಭೂಮಿಯ ಒಳಭಾಗದಲ್ಲಿ ಶಕ್ತಿ ಅಚಾನಕ್ಕಾಗಿ ಬಿಡುಗಡೆಯಾಗಿ ಭೂಮಿಯಲ್ಲಿ ಉಂಟಾಗುವ ಕಂಪನವನ್ನು ಭೂಕಂಪ ಅಂತ ಹೇಳಿ ಕರಿತೀವಿ. ಭೂಕಂಪ ಕೇಂದ್ರಬಿಂದು ಮತ್ತು ಉಪಕೇಂದ್ರ ಎಂದರೇನು? ಭೂಮಿಯ ಒಳಗೆ ಭೂಕಂಪ ಆರಂಭವಾಗುವ ಸ್ಥಳಕ್ಕೆ ಕೇಂದ್ರಬಿಂದು ಅಂತ ಹೇಳಿ ಕರಿತೀವಿ. ಭೂಮಿ ಮೇಲ್ಮೈ ಮೇಲೆ ಕೇಂದ್ರ ಬಿಂದುವಿನ ನೇರ ಮೇಲಿನ ಬಿಂದುವಿಗೆ ಅದಕ್ಕೆ ನಾವು ಉಪಕೇಂದ್ರ ಅಂತ ಹೇಳಿ ಕರಿತೀವಿ. ಸಿಸ್ಮೋಗ್ರಾಫ್ ಎಂದರೇನು? ಭೂಕಂಪನಗಳನ್ನು ದಾಖಲಿಸುವ ತೀವ್ರತೆಯನ್ನು ಅಳೆಯುವ ಸಾಧನಕ್ಕೆ ಸಿಸ್ಮೋಗ್ರಾಫ್ ಅಂತ ಹೇಳಿ ಕರಿತೀವಿ. ಭೂಕಂಪನದ ಪರಿಣಾಮಗಳನ್ನು ಬರೆಯಿರಿ. ಕಟ್ಟಡ ಕುಸಿತ, ಜೀವಹಾನಿ, ಭೂಕುಸಿತ ಮತ್ತು ಸುನಾಮಿ. ವಿದ್ಯುದಾವೇಶ ಎಂದರೇನು? ವಸ್ತುಗಳಲ್ಲಿರುವ ವಿದ್ಯುತ್ ಗುಣಗಳನ್ನು ವಿದ್ಯುದಾವೇಶ ಅಂತ ಹೇಳಿ ಕರಿತೀವಿ. ವಿದ್ಯುದಾವೇಶಗಳ ವಿಧಗಳು ಯಾವಪ್ಪ ಅಂದರೆ ಧನಾವೇಶ ಮತ್ತು ಋಣ ಆವೇಶ. ಸಮಾನ ಮತ್ತು ವಿಭಿನ್ನ ಆವೇಶಗಳ ಪರಸ್ಪರ ಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿದೆ. ಸೊ ಸಮಾನ ಆವೇಶಗಳು ಪರಸ್ಪರ ವಿಕರ್ಷಿಸುತ್ತವೆ, ವಿಭಿನ್ನ ಆವೇಶಗಳು ಪರಸ್ಪರ ಆಕರ್ಷಿಸುತ್ತವೆ. ಆವೇಶದ ವರ್ಗಾವಣೆ ಎಂದರೇನು? ಒಂದು ವಿಧಾನವನ್ನು ಬರೆಯಿರಿ. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಆವೇಶ ಸಾಗುವಿಕೆಯನ್ನು ಆವೇಶದ ವರ್ಗಾವಣೆ ಅಂತೇಳಿ ಕರಿತೀವಿ. ಉಜ್ಜುವಿಕೆಯಿಂದ ಆವೇಶ ವರ್ಗಾವಣೆ ಆಗತ್ತೆ. ನೆಕ್ಸ್ಟ್, ವಿದ್ಯುತ್ ಸ್ಪರ್ಶಕ ಎಂದರೇನು? ಇದು ವಸ್ತು ಆವೇಶಿತವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ಬಳಸುವಂಥ ಸಾಧನಕ್ಕೆ ವಿದ್ಯುತ್ ಸ್ಪರ್ಶಕ ಅಥವಾ ಟೆಸ್ಟರ್ ಅಂತ ಹೇಳಿ ಕರಿತೀವಿ. 16ನೇ ಪ್ರಶ್ನೆ, ಭೂ ಸಂಪರ್ಕಗೊಳಿಸುವುದು ಎಂದರೇನು? ವಿದ್ಯುತ್ ಸಾಧನಗಳು ಲೋಹದ ಭಾಗಗಳನ್ನು ಭೂಮಿಗೆ ಸಂಪರ್ಕಿಸಿ ಹೆಚ್ಚುವರಿ ಆವೇಶಗಳನ್ನು ಸುರಕ್ಷಿತವಾಗಿ ಭೂಮಿಗೆ ಹರಿಸುವ ಪ್ರಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಂತ ಹೇಳಿ ಕರಿತೀವಿ, ಅಥವಾ ಲೈಟ್ನಿಂಗ್ ಕಂಡಕ್ಟರ್ ಅಂತ ಕೂಡ ಕರಿತೀವಿ, ಅಥವಾ ಅರ್ತ್ ಕಂಡಕ್ಟರ್ ಅಂತ ಕೂಡ ಕರಿತೀವಿ. ಭೂ ಸಂಪರ್ಕದ ಒಂದು ಲಾಭವನ್ನು ಬರೆಯಿರಿ ಅಂತ ಇದೆ. ಇದು ವಿದ್ಯುತ್ ಶಾಕ್ನಿಂದ ಮಾನವನನ್ನು ರಕ್ಷಿಸುತ್ತದೆ ಮತ್ತು ಇದು ಕಟ್ಟಡಗಳಿಗೆ ಹಾನಿಯಾಗುವುದನ್ನು ನಿಲ್ಲಿಸುತ್ತೆ. ಭೂಕಂಪನದ ಸಮಯದಲ್ಲಿ ಪಾಲಿಸಬೇಕಾದ 2 ಸುರಕ್ಷಿತ ಕ್ರಮಗಳನ್ನು ಬರೆಯಿರಿ. ಮೇಜಿನ ಕೆಳಗೆ ಆಶ್ರಯ ಪಡೆಯುವುದು, ಲಿಫ್ಟ್ಗಳನ್ನು ಬಳಸಬಾರ್ದು ಮತ್ತು ಓಪನ್ ಪ್ಲೇಸ್ಗೆ ಹೋಗಬೇಕು. ನೆಕ್ಸ್ಟ್, ಮಿಂಚು ನಿರೋಧಕ ಲೈಟ್ನಿಂಗ್ ಕಂಡಕ್ಟರ್ ಎಂದರೇನು ಅಂತ ನೋಡೋದಾದರೆ, ಮಿಂಚಿನಿಂದ ಕಟ್ಟಡಗಳನ್ನು ರಕ್ಷಿಸಲು ಬಳಸುವಂತಹ ಆವೇಶವನ್ನು ಭೂಮಿಗೆ ಹರಿಸುವ ಸಾಧನಕ್ಕೆ ಮಿಂಚು ನಿರೋಧಕ ಅಂತೇಳಿ ಕರಿತೀವಿ. ನೆಕ್ಸ್ಟು, ಭೂಕಂಪಕ್ಕೆ ಸಂಬಂಧಿಸಿದಾಗೆ ಭೂಮಿಯಲ್ಲಿ ಉಂಟಾಗುವಂಥ ಭೂಪದರಗಳಲ್ಲಿ ಉಂಟಾಗುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭೂಖಂಡಗಳ ಪದರಗಳು ಎಂದರೇನು?
ಭೂಮಿಯ ಒಳಭಾಗವನ್ನು ರಚಿಸಿರುವ ವಿಭಿನ್ನ ಪದರಗಳನ್ನು ಭೂಖಂಡ ಪದರಗಳು ಅಂತ ಹೇಳಿ ಕರಿತೀವಿ. ಭೂಮಿಯ ಪ್ರಮುಖ ಪದರಗಳನ್ನು ಹೆಸರಿಸಿ. ಭೂಪಟಲ, ಮ್ಯಾಂಟಲ್ ಮತ್ತು ಕೋರ್. ಭೂಪಟಲ ಎಂದರೇನು? ಭೂಮಿಯ ಮೇಲ್ಮೈಯಲ್ಲಿರುವ ಅತಿ ಹೊರಗಿನ ತೆಳುವಾದ ಪದರವೇ ಭೂಪಟಲ. ಭೂಪಟಲದ ಮುಖ್ಯ ಲಕ್ಷಣ ಏನು? ಅತಿ ತೆಳುವಾದ ಪದರ ಇರುತ್ತೆ. ಮಾನವರು ವಾಸಿಸುವಂಥ ಭಾಗ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಭೂಮಿಯ ಹೊರಭಾಗಕ್ಕೆ ಮ್ಯಾಂಟಲ್ ಅಂತೇಳಿ ಕರಿತೀವಿ. ಪರ್ವತ ಮತ್ತು ಸಮತಟ್ಟಾದ ಪ್ರದೇಶಗಳು ಇದೇ ಪದರದಲ್ಲಿ ಇರುತ್ತೆ. ಖನಿಜ ಮತ್ತು ಮಣ್ಣುಗಳು ಹೆಚ್ಚಾಗಿ ಈ ಒಂದು ಪದರದಲ್ಲಿ ಕಂಡುಬರುತ್ತೆ. ಭೂಪಟಲದ ವಿಧಗಳನ್ನು ಬರೆಯಿರಿ. ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಿಯನ್ ಕ್ರಸ್ಟ್ ಅಂತ ಹೇಳಿ ಕರಿತೀವಿ. ಕಾಂಟಿನೆಂಟಲ್ ಕ್ರಸ್ಟ್ ಖಂಡೀಯ ಭೂಪಟ ಮತ್ತು ಸಮುದ್ರೀಯ ಭೂಪಟ ಅಂತೇಳಿ ಕರಿತೀವಿ. ಮ್ಯಾಂಟಲ್ ಎಂದರೇನು? ಭೂಪಟಲದ ಕೆಳಗೆ ಇರುವ ದಪ್ಪವಾದ ಮಧ್ಯದ ಪದರನ ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ. ಮ್ಯಾಂಟಲ್ನ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ಇದು ಭೂಪಟಲಕ್ಕಿಂತ ಹೆಚ್ಚು ದಪ್ಪವಾಗಿರುತ್ತೆ. ಅರೆ ದ್ರವ ಸೆಮಿ ಮೆಲ್ಟೋನ್ ಸ್ಥಿತಿಯಲ್ಲಿರುತ್ತೆ. ಜ್ವಾಲಾಮುಖಿ ಮ್ಯಾಗ್ನಾ ಇಲ್ಲಿಂದ ಬರುತ್ತೆ. ತಹಟೆಗಳ ಚಲನೆಗೆ ಕಾರಣವೇನು? ಅಂದರೆ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಗೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಕೋರ್ ಎಂದರೇನು? ಭೂಮಿಯ ಮೇಲೆ ಅತ್ಯಂತ ಒಳಗಿನ ಮತ್ತು ಅತ್ಯಂತ ಬಿಸಿ ಪದರವನ್ನು ಕೋರ್ ಅಂತ ಹೇಳಿ ಕರಿತೀವಿ. ಕೋರ್ನ ವಿಧಗಳನ್ನು ಹೆಸರಿಸಿ. ಬಾಹ್ಯ ಕೋರ್ ಮತ್ತು ಆಂತರಿಕ ಕೋರ್. ಇನ್ನರ್ ಕೋರ್ ಆ್ಯಂಡ್ ಔಟರ್ ಕೋರ್. ಬಾಹ್ಯ ಕೋರ್ನ ಲಕ್ಷಣಗಳು ಯಾವುವು? ಇದು ದ್ರವ ಸ್ಥಿತಿಯಲ್ಲಿದೆ. ಕಬ್ಬಿಣ ಮತ್ತು ನಿಕಲ್ನಿಂದ ರಚಿತವಾಗಿರುತ್ತೆ. ಭೂಮಿಯ ಚುಂಬಕ ಕ್ಷೇತ್ರಕ್ಕೆ ಇದು ಕಾರಣ. ಭೂಮಿಯಲ್ಲಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇದು ಕಾರಣವನ್ನು ನೀಡುತ್ತೆ. ಭೂಮಿಯ ಬಾಹ್ಯವಾಗಿರುವಂಥ ಕೋರ್ ಎನ್ನುವಂಥದ್ದು ಅರ್ತ್ ಮ್ಯಾಗ್ನೆಟಿಕ್ಗೆ ಇದು ಕಾರಣವಾಗುತ್ತೆ. ಆಂತರಿಕ ಕೋರ್ನ ಲಕ್ಷಣಗಳನ್ನು ಬರೆಯಿರಿ. ಇದು ಘನಸ್ಥಿತಿಯಲ್ಲಿದೆ. ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರುತ್ತೆ. ಕಬ್ಬಿಣ ಮತ್ತು ನಿಕಲ್ನಿಂದ ರಚಿತವಾಗಿದೆ. ಸೊ ಭೂಮಿಯ ಚುಂಬಕ ಕ್ಷೇತ್ರಕ್ಕೆ ಕಾರಣ ಏನು? ಬಾಹ್ಯ ಕೋರ್ನಲ್ಲಿರುವ ದ್ರವ ಕಬ್ಬಿಣದ ಚಲನೆ ಭೂಮಿಯ ಚುಂಬಕ ಕ್ಷೇತ್ರಕ್ಕೆ ಕಾರಣ. ಭೂಖಂಡ ಪದರಗಳ ತಾಪಮಾನ ಹೇಗಿರುತ್ತೆ? ಭೂಪಟಲದಲ್ಲಿ ಕಡಿಮೆ ಇರುತ್ತೆ. ಮ್ಯಾಂಟಲಲ್ಲಿ ಹೆಚ್ಚಿರುತ್ತೆ. ಕೋರ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಇರುತ್ತೆ. ಭೂಮಿಯ ಒಳಭಾಗ ಅಧ್ಯಯನ ಹೇಗೆ ಮಾಡ್ತಾರೆ? ಸಿಸ್ಮಿಕ್ ವೇವ್ಸ್ಗಳ ಅಧ್ಯಯನವನ್ನು ಯಾವ ರೀತಿಯಾಗಿ ಮಾಡ್ತಾರೆ? ಜ್ವಾಲಾಮುಖಿಯ ಲಾವಾವನ್ನು ವಿಶ್ಲೇಷಣೆ ಮಾಡಿ ಭೂಕಂಪನದ ತೀವ್ರತೆಯನ್ನು ಸ್ಟಡಿ ಮಾಡ್ತಾರೆ. ಭೂಕಂಪನದ ಅಲೆಗಳು ಭೂಪದರಗಳ ಬಗ್ಗೆ ಹೇಗೆ ಮಾಹಿತಿ ಕೊಡುತ್ತವೆ? ಇಲ್ಲಿ ಬರುವಂತಹ ಪಿ ಅಲೆಗಳು ಘನ, ದ್ರವ, ವಾಯುಗಳಲ್ಲಿ ಸಾಗುತ್ತವೆ. ಎಸ್ ಅಲೆಗಳು ದ್ರವ ರೂಪದಲ್ಲಿ ಸಾಗುವುದಿಲ್ಲ. ಆದ್ದರಿಂದ ಈ ಪದರಗಳ ಸ್ಥಿತಿಯನ್ನು ತಿಳಿಸುತ್ತದೆ. 16. ಭೂಪಟಲದ ಅತ್ಯಂತ ತೆಳುವಾದುದು ಎಂದು ಹೇಗೆ ತಿಳಿಯಿತು? ಹೇಗಪ್ಪ ಅಂದರೆ ಭೂಮಿಯ ಅಲೆಗಳ ವೇಗ ಮತ್ತು ದಿಕ್ಕಿನ ಬದಲಾವಣೆಯಿಂದ ಭೂಪಟಲಗಳ ದಪ್ಪ ಅತಿ ಕಡಿಮೆ ಎಂಬುದು ತಿಳಿಯುತ್ತೆ. ಅಂದರೆ ಅತ್ಯಂತ ಹಗುರವಾಗಿರುವುದು ಮಾತ್ರ ಚಲನೆಗೆ ಒಳಪಡುತ್ತೆ. ಭಾರವಾಗಿರುವಂಥದ್ದು ಚಲನೆಗೆ ಒಳಪಡುವುದಿಲ್ಲ. ಭೂಮಿಯ ಮೇಲೆ ಇರುವಂಥ ಕ್ರಸ್ಟನ್ನು ನಾವು ಈಸಿಯಾಗಿ ಅದು ಮೂಮೆಂಟ್ ಆಗುತ್ತೆ. ಈ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯಿಂದ ಭೂಮಿಯ ರಚನೆ ಚೇಂಜ್ ಆಗುತ್ತೆ. ಇದು ಯಾಕಪ್ಪ ಅಂದರೆ ಅತ್ಯಂತ ತೆಳುವಾಗಿರುತ್ತೆ. ಜ್ವಾಲಾಮುಖಿ ಲಾವಾ ಯಾವ ಪದರದಲ್ಲಿ ಕಂಡುಬರುತ್ತದೆ? ಇದು ಮ್ಯಾಂಟಲ್ ಪದರದಲ್ಲಿ ಕಂಡುಬರುತ್ತೆ. ಭೂಖಂಡದ ಪದರಗಳ ಜ್ಞಾನ ಏಕೆ ಮುಖ್ಯ? ಭೂಕಂಪ ಮತ್ತು ಜ್ವಾಲಾಮುಖಿ ಅಧ್ಯಯನಗಳಿಗೆ ಇದು ಸಹಾಯಕವಾಗುತ್ತೆ. ಖನಿಜ ಸಂಪನ್ಮೂಲಗಳ ಅನ್ವೇಷಣೆಗೆ, ಭೂಮಿಯ ರಚನೆಯನ್ನು ತಿಳಿಯಲು ಇದು ಸಹಾಯಕವಾಗುತ್ತೆ. ಭೂಮಿಯ ಅತ್ಯಂತ ಬಿಸಿ ಪದರ ಯಾವುದು? ಅದು ಆಂತರಿಕ ಕೋರ್ ಆರ್ ಇನ್ನರ್ ಕೋರ್ ಅಂತ ಹೇಳಿ ಕರಿತೀವಿ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಭೂಮಿಯ ಹೊರಗಿನ ಅತ್ಯಂತ ಮೇಲಿನ ಪದರ ಯಾವುದು? ಡೈರೆಕ್ಟಾಗಿ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಭೂಪಟಲ ಸರಿಯಾಗಿದೆ. ಅದರ ನಂತರ ಮ್ಯಾಂಟಲ್ ಬರುತ್ತೆ. ಅದರ ನಂತರ ಕೋರ್ ಬರುತ್ತೆ. ಅದಾದ ನಂತರ ಇನ್ನರ್ ಕೋರ್ ಬರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಪದರಗಳನ್ನು ನೆನ್ಪಿಟ್ಕೋಬೋದು. ಭೂಮಿಯ ಅತ್ಯಂತ ದಪ್ಪ ಪದರ ಯಾವುದು? ಭೂಮಿಯ ಅತ್ಯಂತ ದಪ್ಪ ಪದರ ಅದು ಮ್ಯಾಂಟಲ್ ಆಗಿರುತ್ತೆ. ಭೂಮಿಯ ಮೇಲ್ಭಾಗವು ಏನಾಗಿರುತ್ತೆ? ಅತ್ಯಂತ ತೆಳುವಾಗಿರುತ್ತೆ. ಟೆಕ್ಟೋನಿಕ್ ಪ್ಲೇಟ್ಗಳು ಈಸಿಯಾಗಿ ಮೂಮೆಂಟ್ ಆಗುತ್ತೆ. ಆದರೆ ಮ್ಯಾಂಟಲ್ ಎನ್ನುವಂಥದ್ದು
ತುಂಬಾ ದಪ್ಪವಾಗಿರುತ್ತೆ. ಭೂಮಿಯ ಅತ್ಯಂತ ಒಳಗಿನ ಪದರ ಯಾವುದು? ಅದು ಇನ್ನರ್ ಕೋರ್ ಅಥವಾ ಆಂತರಿಕ ಕೋರ್ ಅಂತ ಹೇಳಿ ಕರಿತೀವಿ. ಭೂಪಟಲದ ಎರಡು ವಿಧಗಳು ಯಾವುವು? ಆಂತರಿಕ ಮತ್ತು ಬಾಹ್ಯ. ಇದು ಖಂಡೀಯ ಮತ್ತು ಸಮುದ್ರೀಯ. ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷಿಯನ್ ಕ್ರಸ್ಟ್ ಅಂತ ಹೇಳಿ ಕರಿತೀವಿ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ಯಾವ ಪದರದಿಂದ ಬರುತ್ತದೆ? ಅದು ಮ್ಯಾಂಟಲ್ನಿಂದ ಬರುತ್ತೆ. ಭೂಮಿಯ ಚುಂಬಕ ಕ್ಷೇತ್ರಕ್ಕೆ ಕಾರಣವಾಗುವ ಪದರ ಯಾವುದು? ಇದು ಬಾಹ್ಯ ಕೋರ್. ಬಾಹ್ಯ ಕೋರ್ನಲ್ಲಿ ಹಲವಾರು ರೀತಿಯ ಮೆಟಲ್ಸ್ಗಳಿರುತ್ತೆ. ಈ ಮೆಟಲ್ಗಳಿರುವಂಥ ಕಾರಣದಿಂದಾಗಿ ಭೂಮಿಯು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಭೂಮಂಡಲದ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? ಅತಿ ದಪ್ಪ ಪದರ ಭೂಪಟಲ ದ್ರವ ಸ್ಥಿತಿಯಲ್ಲಿದೆ. ಮಾನವರು ವಾಸಿಸುವ ಪದರ ಕಬ್ಬು ಮತ್ತು ನಿಕ್ಕಲ್ನಿಂದ ರಚಿತವಾಗಿದೆ. ಭೂಪಟಲವು ಮಾನವರು ವಾಸಿಸುವಂಥ ಪದರ ಆಗಿದೆ. ಇಲ್ಲಿ ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಮಾತ್ರ ರಚನೆ ಆಗಿಲ್ಲ. ಇದು ದ್ರವ ಸ್ಥಿತಿಯಲ್ಲಿಲ್ಲ ಮತ್ತು ದಪ್ಪವಾಗಿ ಕೂಡ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಆಂತರಿಕ ಕೋರ್ ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿ ಇದೆ. ಬಾಹ್ಯ ಕೋರ್ ಮುಖ್ಯವಾಗಿ ಯಾವುದರಿಂದ ರಚಿತವಾಗಿದೆ? ಇದು ಕಬ್ಬಿಣ ಮತ್ತು ನಿಕ್ಕಲ್ನಿಂದ ರಚನೆಯಾಗಿದೆ. ಭೂಮಿಯ ಒಳರಚನೆ ಬಗ್ಗೆ ಮಾಹಿತಿಯನ್ನು ಹೆಚ್ಚಾಗಿ ನೀಡುವುದು ಯಾವುದು? ಮಳೆ, ಗಾಳಿ, ಭೂಕಂಪದ ಅಲೆಗಳು, ಸೂರ್ಯಕಿರಣಗಳು. ಇಲ್ಲಿ ಭೂಮಿಯ ಒಳರಚನೆ ಬಗ್ಗೆ ಅತ್ಯಂತ ಸೂಕ್ತ ರೀತಿಯಲ್ಲಿ ಮಾಹಿತಿಯನ್ನು ನೀಡುವಂಥದ್ದು ಭೂಕಂಪನದ ಅಲೆಗಳು. ನೆಕ್ಸ್ಟ್ ಅಲೆಗಳ ಬಗ್ಗೆ ಅಲೆಗಳ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? ಇದು ದ್ರವದಲ್ಲಿ ಸಾಗುತ್ತದೆ, ಘನಗಳಲ್ಲಿ ಮಾತ್ರ ಸಾಗುತ್ತದೆ, ಅತ್ಯಂತ ವೇಗವಾಗಿರುತ್ತದೆ, ಮೇಲ್ಮೈಯಲ್ಲಿ ಮಾತ್ರ ಸಾಗುತ್ತದೆ. ಇದು ಘನಗಳಲ್ಲಿ ಮಾತ್ರ ಸಾಗುತ್ತದೆ. ಭೂಮಿಯ ವಾತಾವರಣ ಹೆಚ್ಚು ಇರುವ ಪದರ ಯಾವುದು? ಭೂಮಿಯ ವಾತಾವರಣ ಹೆಚ್ಚು ತಾಪಮಾನ ಇರುವಂತಹ ಪದರ ಯಾವುದಪ್ಪ ಅಂದರೆ ಅದು ಇನ್ನರ್ ಕೋರ್. ನೆಕ್ಸ್ಟ್ ಖಂಡೀಯ ಭೂಪಟಲದ ದಪ್ಪ ಹೇಗಿರುತ್ತೆ ಅಂದಾಗ ಸರಿಯಾದ ಉತ್ತರ ಅದು ಸಮುದ್ರೀಯ ಭೂಪಟಲಕ್ಕಿಂತ ಹೆಚ್ಚಾಗಿರುತ್ತೆ ಅಂತ ಹೇಳಿ ಆನ್ಸರನ್ನು ಮಾಡ್ಬೋದು. ಭೂಮಿಯ ತಹಟೆಗಳ ಚಲನೆ ಯಾವ ಪದರದೊಂದಿಗೆ ಸಂಬಂಧಿಸಿದೆ? ಇದು ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಯಾವ ಪದರದೊಂದಿಗೆ ಸಂಬಂಧಿಸಿದೆ ಅಂದಾಗ ಅದು ಮ್ಯಾಂಟಲ್ಗೆ ಸಂಬಂಧಿಸಿದ್ದು. ಭೂಖಂಡ ಪದರಗಳ ಜ್ಞಾನ ಏಕೆ ಅಗತ್ಯ? ಇದು ಭೂಕಂಪ ಮತ್ತು ಜ್ವಾಲಾಮುಖಿಯ ಬಗ್ಗೆ ಅಧ್ಯಯನ ಮಾಡಲು ಸಾಧ್ಯವಾಗುತ್ತೆ. ನೈಸರ್ಗಿಕ ವಿದ್ಯಮಾನಗಳು ಎಂದರೇನು ಅಂತ ನೋಡ್ತಾ ಹೋದರೆ ಸರಿಯಾದ ಉತ್ತರ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಸಂಭವಿಸುವ ಘಟನೆಗಳಿಗೆ ನಾವು ನೈಸರ್ಗಿಕ ವಿದ್ಯಮಾನ ಅಂತ ಹೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಿಂಚು ಉಂಟಾಗುವುದಕ್ಕೆ ಮುಖ್ಯ ಕಾರಣ ಏನು ಅಂತ ಇದೆ. ಸರಿಯಾದ ಉತ್ತರ ಗಾಳಿಯ ಚಲನೆ, ಮಳೆಯ ಸುರಿತ, ವಿದ್ಯುತ್ತಾವೇಶಗಳ ಅಚಾನಕ ವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ಯುತ್ತಾವೇಶಗಳ ಅಚಾನಕ ವಿಸರ್ಜನೆ. ನೆಕ್ಸ್ಟ್ ಮಿಂಚಿನೊಂದಿಗೆ ಕೇಳಿಸುವ ಭಾರಿ ಶಬ್ದವನ್ನು ಏನೆಂದು ಕರೆಯುತ್ತಾರೆ? ಗುಡುಗು ಅಂತ ಹೇಳಿ ಕರಿತೀವಿ. ಗುಡುಗು ಅಂತ ಹೇಳಿ ಕರಿತೀವಿ. ಮಿಂಚಿನ ಸಂದರ್ಭದಲ್ಲಿ ಕೆಳಗಿನ ಯಾವುದು ಸುರಕ್ಷಿತವಾಗಿದೆ? ಆಪ್ಷನ್ ಸಿ, ಕಟ್ಟಡದ ಒಳಗೆ ಹೋಗುವುದು ಸುರಕ್ಷಿತವಾಗಿರುವಂಥದ್ದು. ಭೂಕಂಪ ಎಂದರೇನು? ಇದು ಮಳೆಯ ಒಳಭಾಗದ ಒಂದು ಕಂಪನವಾಗಿದೆ. ಭೂಕಂಪನದ ಕೇಂದ್ರ ಬಿಂದು ಎಂದರೆ ಏನು? ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಭೂಮಿಯ ಒಳಗೆ ಭೂಕಂಪ ಆರಂಭವಾಗುವಂಥ ಸ್ಥಿತಿಯಾಗಿರುತ್ತೆ. ನೆಕ್ಸ್ಟ್ ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಯಾವುದು? ಇದು ಆಪ್ಷನ್ ಸಿ ಸಿಸ್ಮೋಗ್ರಾಫ್. ನೆಕ್ಸ್ಟ್ ರಿಕ್ಟರ್ ಮಾಪಕವು ಏನನ್ನು ಅಳೆಯುತ್ತದೆ? ಇದು ಭೂಕಂಪನದ ಪ್ರಮಾಣವನ್ನು ಅಳೆಯುತ್ತದೆ. ಸಿಸ್ಮೋಗ್ರಾಫ್ ಎನ್ನುವಂಥದ್ದು ಭೂಕಂಪನದ ತೀವ್ರತೆಯನ್ನು ಅಳೆಯುತ್ತೆ. ರಿಕ್ಟರ್ ಮಾಪಕವು ಭೂಕಂಪದ ಪ್ರಮಾಣವನ್ನು ಅಳೆಯುತ್ತೆ. ನೆಕ್ಸ್ಟ್ ವಿದ್ಯುತ್ತಾವೇಶಗಳ ವಿಧಗಳು ಯಾವುವು? ವಿದ್ಯುತ್ತಾವೇಶಗಳ ವಿಧಗಳು ಎಷ್ಟು? 2 ಇರುತ್ತೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸಮಾನ ಆವೇಶಗಳ ಪರಸ್ಪರ ಕ್ರಿಯೆ ಯಾವುದು? ಸಮಾನ ಆವೇಶಗಳ ಪರಸ್ಪರ ಕ್ರಿಯೆ ವಿಕರ್ಷಣೆ ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ವಿಭಿನ್ನ ಆವೇಶಗಳ ಪರಸ್ಪರ ಕ್ರಿಯೆ ಯಾವುದು? ಇದು ಯಾವಾಗಲೂ ಆಕರ್ಷಣೆಯನ್ನು ಹೊಂದಿರುತ್ತೆ. ಉಜ್ಜುವಿಕೆಯಿಂದ ಆವೇಶಗಳು ಉಂಟಾಗುವುದಕ್ಕೆ ಕಾರಣ ಏನು? ಉಜ್ಜುವಿಕೆಯಿಂದ ಆವೇಶಗಳು ಉಂಟಾಗುವುದಕ್ಕೆ ಕಾರಣ ಏನು?
ಇಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗುತ್ತೆ. ವಿದ್ಯುತ್ ಸ್ಪರ್ಶಕದ ಬಳಸುವಂಥ ಉದ್ದೇಶ ಏನಪ್ಪ ಅಂದರೆ ಇದು ವಸ್ತು ಆವೇಶಿತವಾಗಿದೆ ಅಥವಾ ಇಲ್ಲ ಅಂತೇಳಿ ತಿಳಿಯಲಿಕ್ಕೆ ವಿದ್ಯುತ್ ದರ್ಶಕವನ್ನು ಬಳಸ್ತಾರೆ. ಭೂ ಸಂಪರ್ಕಗೊಳಿಸುವುದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇದು ವಿದ್ಯುತ್ ಶಾಕ್ನಿಂದ ರಕ್ಷಣೆಯನ್ನು ನೀಡುತ್ತೆ. ಮಿಂಚು ನಿರೋಧಕದ ಕಾರ್ಯ ಏನು ಅಂತಂದಾಗ ಇದು ಆವೇಶಗಳನ್ನು ಭೂಮಿಗೆ ಹರಿಸುವಂಥದ್ದು ಇದರ ಕಾರ್ಯ ಆಗಿರುತ್ತೆ. ಭೂಕಂಪದ ವೇಳೆ ಲಿಫ್ಟನ್ನು ಬಳಸಬಾರದು. ಏಕೆ ಅಂದರೆ ಇದು ನಿಲುಕಲು ಅಪಾಯ ಹೆಚ್ಚು. ಇದು ಸಿಲುಕುವ ಅಪಾಯ ಅಂದರೆ ಅಲ್ಲಿ ಲಿಫ್ಟ್ ಸ್ಟ್ರಕ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭೂಕಂಪನದ ನಂತರ ಏನು ಮಾಡಬೇಕು? ಭೂಕಂಪನದ ನಂತರ ಅನಿಲ ಮತ್ತು ವಿದ್ಯುತ್ ಸಂಪರ್ಕಗಳ ಪರಿಶೀಲನೆಯನ್ನು ಮಾಡಬೇಕು. ಸೊ ಮನೆಯಲ್ಲಿ ವಿದ್ಯುತ್ ಮತ್ತು ಅನಿಲಗಳ ಒಂದು ತಪಾಸಣೆಯನ್ನು ಮಾಡ್ಕೋಬೇಕು. ಸುನಾಮಿ ಯಾವಾಗ ಉಂಟಾಗುತ್ತದೆ? ಸುನಾಮಿಯು ಭಾರಿ ಪ್ರಮಾಣದ ಮಳೆಯಿಂದ ಇಲ್ಲಿ ಉಂಟಾಗುವಂಥ ಭಾರಿ ಸಮುದ್ರದಡಿಯಲ್ಲಿ ಉಂಟಾಗುವಂಥ ಭೂಕಂಪನದಿಂದ ಸುನಾಮಿಗಳು ಉಂಟಾಗುತ್ತೆ. ನೆಕ್ಸ್ಟ್, ಭೂಮಿ ಯಾವ ವಿದ್ಯುದಾವೇಶ ಸಂಗ್ರಾಹಕವಾಗಿದೆ? ಭೂಮಿಯು ಅತ್ಯಂತ ದೊಡ್ಡದಾದ ವಿದ್ಯುದಾವೇಶಕ ಸಂಗ್ರಹವಾಗಿದೆ. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಧ್ಯಯನದ ಮುಖ್ಯ ಉದ್ದೇಶ ಯಾವುದು? ಮುಖ್ಯ ಉದ್ದೇಶ ಮುನ್ನೆಚ್ಚರಿಕೆಯಿಂದ ಹಾನಿಯನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಎನ್ನುವಂಥದ್ದು ಈ ಒಂದು ಅಧ್ಯಯನದ ಉದ್ದೇಶವಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಚಾಪ್ಟರ್ ಕೆಲವು ನೈಸರ್ಗಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು, ಡಿಸ್ಕ್ರಿಪ್ಟಿವ್, ಮಲ್ಟಿಪಲ್ ಚಾಯ್ಸ್ ನೋಟ್ಸ್ ಒಂದಿಗೆ ನಾವು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.